ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಇನ್ನೊಬ್ಬರ ಕಾಲನ್ನು ತೊಳೆಯುವಂತ ಹಂಗಿನವರಾಗಿದ್ದೀರಿ. When you serve others, you are serving Jesus. ಯೇಸು ಕ್ರಿಸ್ತನನ್ನೇ ನೀನು ಸರ್ವ್ ಮಾಡ್ತಾ ಇದ್ದೀಯ. Every time when you serve others, God is going to see you. ದೇವರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಒಬ್ಬನು ಮತ್ತೊಬ್ಬರ ಭಾರವನ್ನ ಏನ್ ಮಾಡ್ಬೇಕಂತೆ? ದೇವರು ನಿನ್ನನ್ನು ಕರೆದೇ ನಿನ್ನ ಭಾರ ಹೊತ್ಕೊಳ್ಳಕ್ಕಲ್ಲ, ಇನ್ನೊಬ್ಬರ ಭಾರವನ್ನು ಹೊತ್ಕೊಳ್ಬೇಕು. ಹಲ್ಲೆಲೂಯಾ. ಎಸ್, ಇವತ್ತಿನ ಸಂದೇಶಕ್ಕೆ ನಾವು ಹೋಗೋಣ. ಕಳೆದ 2 ವಾರ ನಾನು ನಿಮಗೆ ಹೇಳಿದ್ದೆ, ಒಂದು ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಅದರ ಹೆಸರೇನು? ಒಬ್ಬರಿಗೆ ಒಬ್ಬರು. ಪ್ರಥಮ ವಾರದಲ್ಲಿ ಅಂದ್ರೆ 2 ವಾರದ ಹಿಂದೆ ಈ ಒಂದು ವಿಷಯ ನಾವು ಪ್ರಾರಂಭಿಸಿದ್ವಿ. ಅಲ್ಲಿ ನಿಮಗೆ ನಾನು ಹೇಳಿದೆ, ಒಬ್ಬರ ಮೇಲೆ ನಮಗೊಬ್ಬರಿಗೆ ಹೇಗೆ ಪ್ರೀತಿ ಇರಬೇಕೆಂಬುದಾಗಿ. ಪ್ರೀತಿ ಕೇವಲ ಮಾತಿನಲ್ಲಿ ಅಲ್ಲ, ಅದು ಕೃತ್ಯದಲ್ಲಿ ಹೇಗಿರಬೇಕು. ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿಸಿದನೋ ಹಾಗೆ ನಾವು ಇತರನ್ನ ಪ್ರೀತಿಸಬೇಕು. ನಾವು ಇತರನ್ನ ಪ್ರೀತಿಸುವಾಗ ಒಂದು ಐಕ್ಯತೆ ಬೆಳೀತದೆ. ಆ ಐಕ್ಯತೆ ತಂದೆಯಾದ ದೇವರಿಗೆ ಮಹಿಮೆಯನ್ನು ತಗೊಂಡ್ಬರ್ತದೆ. ಆ ಐಕ್ಯತೆ ನಾವು ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡ್ತದೆ. ಆ ಐಕ್ಯತೆಯಿಂದ ದೇವರ ಅನುಭವ ನಮಗೆ ಆಗ್ತದೆ. ಇವೆಲ್ಲ ವಿಷಯಗಳನ್ನ ನಿಮಗೆ 2 ವಾರದ ಹಿಂದೆ ನಾನು ಹೇಳಿದ್ದೆ. ನನಗೆ ಗೊತ್ತಿಲ್ಲ ಎಷ್ಟು ಜನರು ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಿ. ಕಳೆದ ವಾರ ನಿಮಗೆ ನಾನು ಮತ್ತೆ ಹೇಳಿದೆ, ಒಬ್ಬರಿಗೊಬ್ಬರು ಅನ್ನುವಾಗ ಏನೆಲ್ಲ ನಾವು ಮಾಡಬೇಕು, ಯಾವ್ಯಾವ ಸಂಗತಿಗಳನ್ನು ನಾವು ಮಾಡಬಾರ್ದು. ಹೌದಾ? ಒಬ್ಬರ ವಿಷಯದಲ್ಲಿ ಒಬ್ಬರು ನಾವು ಗುಣಗುಟ್ಟಬಾರ್ದು. ಒಬ್ಬರ ವಿಷಯದಲ್ಲಿ ಒಬ್ಬರು ನಾವು ಯಾವ ನಿಂದನೆ ಮಾತುಗಳನ್ನ ಆಡಬಾರ್ದು. ಇದನ್ನ ಕಳೆದ ವಾರ ನಿಮಗೆ ಹೇಳಿದ್ವಿ, ನೆನಪಿದೆಯಾ? ನಿಂದಿಸುವಂಥದ್ದು, ಹರ್ಟ್ ಮಾಡುವಂಥದ್ದು, ಇತರನ್ನ ಬಹಳ ನೋವಾಗುವಂತ ರೀತಿಯಲ್ಲಿ ಮಾಡುವಂತ ಕಾರ್ಯಗಳು. ಇನ್ನೊಂದು, ಅವರನ್ನ ತೀರ್ಪು ಮಾಡುವಂಥದ್ದು, ನಿಂದಿಸುವುದು, ನೀನ್ ಸರಿಯಲ್ಲ ಅನ್ನುವಂತ ಕಾರ್ಯಗಳು. ದೇವರು ಇದನ್ನ ವಿರೋಧಿಸ್ತಾರೆ. ನಿನ್ನನ್ನ ದೇವರು ಇನ್ನೊಬ್ಬರನ್ನ ನಿಂದಿಸುವುದಕ್ಕಾಗಿ ಕರೆದಿಲ್ಲ. ಯಾಕೆಂದ್ರೆ ನೀನು ಇನ್ನೊಬ್ಬರನ್ನ ನಿಂದಿಸಿದ್ರೆ ನಿನ್ನನ್ನ ದೇವರು ನಿಂದಿಸ್ತಾರೆ. ನೀನು ಇನ್ನೊಬ್ಬರಿಗೆ ತೀರ್ಪು ಮಾಡಿದ್ರೆ ನೀನು ಮಾಡೋ ತೀರ್ಪದಿಂದಲೇ ನಿನಗೂ ತೀರ್ಪು ಆಗ್ತದೆ. ಹೌದಲ್ಲ? ಹಾಗೆ ಇನ್ನೊಬ್ಬರ ವಿಷಯದಲ್ಲಿ ನಾವು ಯಾವ ಕಾರಣಕ್ಕೂ ಗುಣಗುಟ್ಟಬಾರದು. ಒಬ್ಬರನ್ನ ಒಬ್ಬರು ನಾವು ಕ್ಷಮಿಸಬೇಕು. ಈ ಕ್ಷಮಿಸುವಂತ ಕಾರ್ಯಗಳು ಬಹಳ ಜನರಲ್ಲಿ ಇಲ್ಲ. ಓಕೆ, ಅವೆಲ್ಲ ವಿಷಯಗಳನ್ನ ನಾವು ಇವತ್ತು ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತೇವೆ. ಇವತ್ತು 3 ವಿಷಯಗಳ ಬಗ್ಗೆ ನಿಮ್ಮ ಸಂಗಡ ಮಾತನಾಡ್ತೇನೆ. 3 ಪ್ರಾಮುಖ್ಯವಾದ ವಿಷಯ. ಒಬ್ಬರಿಗೊಬ್ಬರು ನಾವು ಏನ್ ಮಾಡ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ, ಏನು ನಾವು ಮಾಡಿದರೆ ದೇವರು ನಿಜವಾಗ್ಲೂ ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಓಕೆ, ಇವತ್ತಿನ ಸಂದೇಶಕ್ಕೆ ನಾವು ಹೋಗೋಣ. ಇದು ಇವತ್ತಿನ ಸಂದೇಶ. ಏನು? ಒನ್ ಅನದರ್, ಒಬ್ಬರಿಗೊಬ್ಬರು ಏನ್ ಮಾಡಬೇಕು? ಸರ್ವಿಂಗ್, ಟೀಚಿಂಗ್ ಅಂಡ್ ಎನ್ಕರೇಜಿಂಗ್. ಈ 3 ವಿಷಯಗಳ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. 3 ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಈ ಒನ್ ಅನದರ್ ಅಂತ ಟಾಪಿಕ್ ಮುಗಿಸ್ತೇನೆ. ಓಕೆ, ಬಟ್ ಮುಗಿಸೋಕ್ಕಿಂತ ಮುಂಚೆ ನಾನು ಏನು 3 ವಾರ ನಿಮಗೆ ಹೇಳಿದ್ದೆ ಅದನ್ನು ಮರಿಬೇಡ್ರಿ. ಒಂದು ವೇಳೆ ನೀವು ಮರೆತ್ರೆ ನಾನು ಹೇಳ್ತೇನೆ ನೋಡ್ರಿ, ನಿಜವಾಗ್ಲೂ ಈ ಒಂದು ಉತ್ತಮವಾದಂತ ದೇವರು ನಮಗೆ ಕೊಟ್ಟಂತ ಆತ್ಮಿಕ ಮಣ್ಣ, ಇದರ ಲಾಭ ನಾವು ಪಡ್ಕೊಳ್ಳದಿದ್ರೆ, ಇದರ ಮೂಲಕ ನಾವು ಬದಲಾಗದಿದ್ರೆ, ನಿಜವಾಗ್ಲೂ ನಮ್ಮಷ್ಟು ದುರಾದೃಷ್ಟರು, ನತದೃಷ್ಟರು ಏನಂತೀರಿ, ಅದೇ ಯಾರು ಆಗುದಿಲ್ಲ. ನಾನು ಹೇಳಿ ನಿಮಗೆ, ಎಲ್ಲ ಕಡೆ ಇದೇ ರೀತಿ ವಾಕ್ಯ ಸಿಗುವುದಿಲ್ಲ ಕಷ್ಟಿದೆ. ನೀವು ಹೋಗಿ ಬೇಕಾದ್ರೆ ಒಂದ್ಸರಿ ಟೆಸ್ಟ್ ಮಾಡ್ಕೊಂಡ್ ಬರ್ರಿ. ನಾನು ಹೊಗಳ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ. ದೇವರು ಕೆಲವರಿಗೆ ಕೆಲವು ರೀತಿಯಾದಂತ ಒಂದು ತಲಾಂತುಗಳನ್ನ ದೇವರು ಕೊಟ್ಟಿರ್ತಾರೆ. ದೇವರು ಈ ಸಭೆಗೆ ಅದನ್ನ ಅನುಗ್ರಹಿಸಿದ್ದಾರೆ. ಹೌದಾ? ಉತ್ತಮವಾದಂತ ಬೋಧನೆಗಳು. ಸೊ ಹಾಗಾಗಿ ಬರುವಾಗ ಅದನ್ನ ಸ್ವೀಕರಿಸಿ, ಅದರ ಮೂಲಕ ಅದರ ಲಾಭಗಳನ್ನ ಪಡ್ಕೊಡ್ರಿ, ಅದರ ಮೂಲಕ ಬದಲಾಗ್ರಿ. ಓಕೆ, ಎಸ್.
ಸೊ ಈ ದಿನ ಒಬ್ಬರಿಗೊಬ್ಬರು ಅನ್ನುವಾಗ ನಾವು 3 ಕಾರ್ಯಗಳನ್ನ ಮಾಡಬೇಕು. ಅದರಲ್ಲಿ ಮೊದಲನೇ ಕಾರ್ಯವನ್ನು ನಾನು ಮಾತನಾಡ್ತೇನೆ, ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ಹೇಳ್ರಿ ಏನ್ರಿ? ಸರ್ವಿಂಗ್ ಒನ್ ಅನದರ್ ಮೀನ್ಸ್ ಟು ಸರ್ವ್ ಒನ್ ಅನದರ್. ಹೇಗೆ? ದೇವರು ನಿಮಗೆ ತಲಾಂತಗಳನ್ನು ಕೊಟ್ಟಿದ್ದಾರೆ, ಕೆಲವರಿಗೆ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ಗಳನ್ನ, ವರದಾನಗಳನ್ನ ಯಾರಿಗಾಗಿ ಉಪಯೋಗಿಸ್ಬೇಕಂತೆ ಬೈಬಲ್ ಹೇಳ್ತದೆ? ಒಬ್ಬರಿಗೊಬ್ಬರು ಸೇವೆ ಮಾಡುವುದಕ್ಕೆ ಉಪಯೋಗಿಸ್ರಿ. ಬೈಬಲ್ ತೆಗೆಯೋಣ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 4ನೇ ಅಧ್ಯಾಯ 19ನೇ ವಚನ ಇದೆ. ಎಲ್ರು ತೆಗೀರಿ ಬೈಬಲ್ ತೆಗೆದ್ರಿ, ಬೇಗ ಓದ್ರಿ. ಬೈಬಲ್ ತೆಗೀರಿ, ಬೋರ್ಡಲ್ಲಿ ಓದ್ರಿ. ಆಗಿದ್ದು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಓಕೆ, ದೇವರ ವಾಕ್ಯ ಹೇಳ್ತದೆ, ತಾನು ಹೊಂದಿದ ಕೃಪಾವರವನ್ನ ನಿಮ್ಮ ಸೇವೆಗಾಗಿ ಉಪಯೋಗಿಸಂತ ಬರ್ದಿಲ್ಲ. ಅಲೋ, ದೇವರು ನಿಮಗೆ ಆದಂತ ಕೆಲವು ಟ್ಯಾಲೆಂಟ್, ಕೆಲವು ವರಗಳನ್ನ, ಕೆಲವು ತಲಾಂತುಗಳನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಒಳ್ಳೆ ಮಾತುಗಳನ್ನ ಆಡುವಂತ ತಲಾಂತಿದೆ, ಕೆಲವರಿಗೆ ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವಂತ ತಲಾಂತಿದೆ, ಕೆಲವರಿಗೆ ವಾದ್ಯಗಳನ್ನು ನುಡಿಸುವಂತ ತಲಾಂತಿದೆ, ಕೆಲವರಿಗೆ ಹಾಡುವಂತ ತಲಾಂತಿದೆ, ಕೆಲವರಿಗೆ ಬೈಬಲ್ ಜ್ಞಾನ ತಿಳ್ಕೊಳ್ಳುವಂತ ತಲಾಂತಿದೆ. ದೇವರು ನಿಮಗೆ ಏನೆಲ್ಲ ತಲಾಂತಗಳು ಕೊಟ್ಟಿದ್ದಾರೋ ಇದನ್ನ ನಿಮಗೋಸ್ಕರ ಉಪಯೋಗಿಸಂತ ಹೇಳ್ತಾ ಇಲ್ಲ. ದೇವರು ಏನ್ ಹೇಳ್ತದೆ? ಎಲ್ಲರ ಇನ್ನೊಬ್ಬರಿಗೆ, ಬೇರೆಯವರಿಗೆ ಉಪಯೋಗಿಸಬೇಕು, ಬೇರೆಯವರ ಸೇವೆಯಲ್ಲಿ ಅದನ್ನು ಉಪಯೋಗಿಸಿರಿ ಹೊರತು ಕೇವಲ ಸ್ವಪ್ರಯೋಜನಕ್ಕಾಗಿ ಅಲ್ಲ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನ್ ಬಂದಿದ್ದೆ ಸೇವೆ ಮಾಡಿಸಿಕೊಳ್ಳೋದಕ್ಕಾಗಿ ಅಲ್ಲ, ಈ ಸೇವೆ ಮಾಡೋದಕ್ಕಾಗಿ. ಕರ್ತನಿಗಿರುವಂತ ವರದಾನಗಳನ್ನ ಹೋಲಿಸಿದ್ರೆ ಅನೇಕರು ಕರ್ತನ ಸೇವೆ ಮಾಡಬೇಕು. ಯಾಕೆಂದ್ರೆ ಅಷ್ಟು ವರದಾನಗಳು ಯೇಸು ಕ್ರಿಸ್ತನಲ್ಲಿದೆ. ಯೇಸು ಸ್ವಾಮಿ ಮುಟ್ಟಿದ್ರೆ ಗುಣ ಆಗ್ತಾರೆ, ಮಾತನಾಡುವಾಗ ಪಾಪಿಗಳು ಬದಲಾಗ್ತಾರೆ, ಮಾತನಾಡುವಾಗ ದೆವ್ವಗಳು ಬಿಟ್ಟು ಹೋಗ್ತದೆ. ಇಷ್ಟೆಲ್ಲ ವರದಾನಗಳು ಯೇಸು ಕ್ರಿಸ್ತನಲ್ಲಿ ಇದ್ರೂ ಯೇಸು ಕ್ರಿಸ್ತನು ಯಾರಿಂದಲೂ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬಯಸಲಿಲ್ಲ. ಅದರ ಹೊರತಾಗಿ ಇನ್ನೊಬ್ಬರ ಸೇವೆಯನ್ನ ಮಾಡೋದ್ರಲ್ಲೇ ತನ್ನ ಜೀವಿತವನ್ನ ತೊಡಗಿಸಿದ್ರು. ಇವತ್ತು ಒಬ್ಬ ನಿಜವಾದ ಕ್ರೈಸ್ತನ ಗುಣ ಇನ್ನೊಬ್ಬರ ಸೇವೆ ಮಾಡುವುದು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ದೇವರ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನ ಇನ್ನೊಬ್ಬರ ಸೇವೆಗಾಗಿ ಉಪಯೋಗಿಸಲಿ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಾಕ್ಯವನ್ನು ತೆಗೆಯೋಣ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ಏನಾಗಿದ್ದೀರಿ? ಒಬ್ಬರ ಕಾಲನ್ನೊಬ್ಬರು ತೊಳೆಯುವಂತ ಹಂಗಿನವರಾಗಿದ್ದೀರಿ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೇಳುವುದೇನೆಂದ್ರೆ, ನಾನು ಗುರು ಆಗಿದ್ದೇನೆ, ನಾನು ದೇವರಾಗಿದ್ದೇನೆ. ಗುರುವಾಗಿರುವಂತ ನಾನೇ ನಿಮ್ಮ ಕಾಲಗಳನ್ನು ತೊಳೆದಿರುವಾಗ ನೀವು ಸಹ ಇನ್ನೊಬ್ಬರ ಕಾಲನ್ನು ತೊಳೆಯುವಂತ ಹಂಗಿನವರಾಗಿದ್ದೀರಿ. ತೊಳೆಯಬಹುದು ಅಂತ ಬರ್ದಿಲ್ಲ, ತೊಳೆಯಿರಿ ಅಂತೂ ಬರ್ದಿಲ್ಲ, ತೊಳೆಯಲೇಬೇಕು ಅಂತ ಬರ್ದಿದ್ದಾರೆ. ಇದ್ರ ಅರ್ಥ ನೀವು ಇದಕ್ಕೊಂದು ಪ್ರೋಗ್ರಾಮ್ ಇಟ್ಟುಕೊಳ್ಳೋದಲ್ಲ. ಇವತ್ತು ಸಭೆಗಳಲ್ಲಿ ಏನ್ ಮಾಡ್ತಾರೆ, ಒಬ್ಬರು ಕಾಲು ಒಬ್ಬರು ತೊಳೆಯಿರಿ ಅನ್ನುವಾಗ ವರ್ಷದಲ್ಲಿ ಇದೊಂದು ಪ್ರೋಗ್ರಾಮ್ ಇಟ್ಟುಕೊತಾರೆ, ಕಾಲು ತೊಳೆಯುವಂತ ಪ್ರೋಗ್ರಾಮ್. ಇದು ಅಲ್ಲ, ಆಚರಣೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನಿನಗೆ ದೇವರು ಪ್ರೇರೇಪಣೆ ಕೊಟ್ರೆ, ನಿನ್ನ ಒಳಗಡೆ ದೇವರು ಮಾತನಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ನೀನ್ ಇನ್ನೊಬ್ರು ಕಾಲು ತೊಳಿ. ಅವ್ರು ಮಾಡ್ತಾ ಇದ್ದಾರೆ ಅಂತ ನೀನ್ ಮಾಡ್ಬೇಡ. ಇದು ತೋರಿಸ್ಕೊಳ್ಳಿಕ್ಕೆ ಅಲ್ಲ. ಕೆಲವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಕಾಲು ತೊಳೆಯುವಂತ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ನಿಮ್ಮನ್ನ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತಾ ಇದ್ದೀರಿ, ನಾನು ಹೆಂಗ್ ಹಂಬಲ್ ಆಗಿದ್ದೇನಂತ. ಯೇಸು ಕ್ರಿಸ್ತರು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಲ್ಲ. ಜನರಿಗೆ ತಾನು ಎಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾರೆ, ದೀನತೆ ಉಳ್ಳವನಾಗಿದ್ದಾನೆ ಅಂತ ಜನರಿಗೆ ತೋರಿಸಿದ್ರು ಅಷ್ಟೇ. ಆ ದೀನತೆಯನ್ನು ನೀವು ಅನುಸರಿಸ್ರಿ,
ಅಂದ್ರೆ ಸೇವೆ ಮಾಡುವುದ್ರ ಬಗ್ಗೆ ಹೇಳ್ತದೆ. ಯೇಸು ಕ್ರಿಸ್ತನು ಎಂತ ಸೇವೆ ಮಾಡಿದ್ರಂದ್ರೆ ಕಾಲು ತೊಳೆಯುವ ತನಕ ಆತನು ದೀನನಾಗಿ ಇನ್ನೊಬ್ಬರು ಸೇವೆ ಮಾಡಿದ್ರು. ಇವತ್ತು ಯೇಸು ಒಮ್ಮೆ ನಮಗೆ ಹೇಳ್ತಾರೆ, ಸೇವೆ ಅನ್ನುವಾಗ ಅದು ಕೂಡ ಅಲ್ಲಿವರೆಗೂ ನೀವು ಏನಾಗಬೇಕು, ನಿಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡಬೇಕು. ಇವತ್ತು ಕಾಲಲ್ಲ, ಯಾರಾದ್ರೂ ಗಲೀಜ್ ಬಟ್ಟೆ ಹಾಕೊಂಡ್ರೆ ಅವ್ರ ಕೈ ಸದಕ್ಕೆ ಮುಟ್ಟೋದಿಲ್ಲ, ಹೌದಾ? ಯಾಕೆ? ನಮಗೆ ಒಳಗಡೆ ಒಂಥರ ಫೀಲಿಂಗ್, ಏನೋ ಒಂಥರ ಗಲೀಜು. ಬಟ್ ಈ ಸ್ವಾಮಿ ಯಾವಾಗ ಅದನ್ನ ನೋಡ್ಲಿಲ್ಲ. ಆಗಿನ ಟೈಮಲ್ಲಿ ನಮ್ಮಂಗ ಶೂ ಇತ್ತ ಹೇಳ್ರಿ? ಶಿಷ್ಯರ ಕಾಲ ಹೆಂಗಿರ್ಬೋದು ವಿಚಾರ ಮಾಡ್ರಿ. ನಿಮ್ಮಂಗೆ ಅವರು ಡೆಟಾಲ್ ಕೈ ಹಾಕೊಂಡು ಎಲ್ಲಾ ಟೈಮ್ಗಳಲ್ಲಿ ಸೋಪ್ ಹಚ್ಕೊಂಡು ಕಾಲು ತೊಳ್ಕೋತಿದ್ರ? ನೋ. ನಮ್ಮ ಕಾಲು ಇರುವಷ್ಟು ಸ್ಮೂತ್ ಸಾಕ್ಸ್ಗಳು ಅವ್ರು ಹಾಕ್ತಿರ್ಲಿಲ್ರಿ. ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ನಡೆದಾಡ್ತಿದ್ರು. ಅಂಥವ್ರ ಕಾಲು ಹೆಂಗಿರಬಹುದು? ಆದ್ರೆ ಯೇಸು ಕ್ರಿಸ್ತರು ಪ್ರೀತಿಯಿಂದ ಟವಲ್ ಅನ್ನ ಹೆಗಲ ಮೇಲೆ ಹಾಕೊಂಡು ಕೈಯಲ್ಲೇ ತೊಳೆದು ಅದನ್ನೇ ಮತ್ತೆ ಟವಲ್ ಅಲ್ಲಿ ಅದನ್ನು ಒರೆಸಿ ಮತ್ತೆ ಹಾಕೊಳ್ತಾರೆ. ಅಂದ್ರೆ ಇದು ಸೇವೆ ಮಾಡುವಂತ ಮನೋಭಾವನೆ. ನೀನ್ ಏನೇ ಮಾಡಿದ್ರು ಒಳಗಡೆಯಿಂದ ಬರಲಿ, ಹೃದಯದಿಂದ ಬರಲಿ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಪ್ರಿಯರೇ? ಯಾವಾಗ ನೀನು ಇನ್ನೊಬ್ಬರ ಸೇವೆಯನ್ನ ಮಾಡ್ತೀಯೋ ಇದರ ಅರ್ಥ ನೀನ್ ಇನ್ನೊಬ್ಬರ ಸೇವೆ ಮಾಡ್ತಾ ಇಲ್ಲ, ನೀನ್ ದೇವರ ಸೇವೆ ಮಾಡ್ತಾ ಇದೆಯಾ. ವೆನ್ ಯು ಸರ್ವ್ ಅದರ್ಸ್ ಯು ಆರ್ ಸರ್ವಿಂಗ್ ಜೀಸಸ್. ಯೇಸು ಕ್ರಿಸ್ತನನ್ನೇ ನೀನು ಸರ್ವ್ ಮಾಡ್ತಾ ಇದೆಯಾ. ಬಹಳ ಜನರಿಗೆ ಈ ಸತ್ಯ ಗೊತ್ತಿಲ್ಲ. ಎವ್ರಿ ಟೈಮ್ ವೆನ್ ಯು ಸರ್ವ್ ಅದರ್ಸ್ ಗಾಡ್ ಈಸ್ ಗೋಯಿಂಗ್ ಟು ಸಿ ಯು. ದೇವರು ನಿಮ್ಮನ್ನು ನೋಡ್ತಿರ್ತಾರೆ. ನೀನು ಇನ್ನೊಬ್ಬರಿಗೆ ಸೇವೆ ಮಾಡೋದು, ಮನುಷ್ಯರು ನೋಡ್ಲಿ ಬಿಡ್ಲಿ, ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ನೀನ್ ಸೇವೆ ಮಾಡುವುದನ್ನ ಜನ ನೋಡ್ದಿದ್ರು ಯಾರು ನೋಡ್ತಾರೆ ಗೊತ್ತಾ? ಕರ್ತನ ನೋಡ್ತಾರೆ. ಆದ್ರೆ ಇವತ್ತು ಈ ಸೇವೆ ಮಾಡುವಂತ ಮನಸ್ಸು ಜನರು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೇವೆ ಮಾಡುವುದ ಸೇವೆಗಾಗಿ ದೇವರು ಯಾರನ್ನೊಬ್ರು ಕರೆದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ನನ್ನ ಕೆಲಸ ಅದಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಿಮ್ಮ ದೇಹದ ಒಳಗಡೆ ಕೆಲವು ಅಂಗಗಳಿದಾವೆ. ಈ ಅಂಗದಲ್ಲಿ ಯಾವುದೇ ಅಂಗ ಕೆಲಸಕ್ಕೆ ಬಾರದಿದ್ರು ಆ ಅಂಗವನ್ನ ದೇಹ ಬೇಡ ಅಂತ ಹೇಳುವುದಿಲ್ಲ. ನೋಡ್ರಿ, ನಿಮ್ಮ ದೇಹದಲ್ಲಿ ಅಂದವುಳ್ಳ ಅಂಗಗಳಿದಾವೆ, ಹೌದಾ? ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ. ಆದರೆ ದೇಹದಲ್ಲಿ ಏನಿಲ್ಲ, ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ತಿಳ್ಕೊಡ್ರಿ, ನಿಮ್ಮ ಶರೀರದಲ್ಲಿ ಯಾವುದು ಬಹಳ ಚಂದಿದೆ, ಯಾವುದು ಬಹಳ ಚಂದಿಲ್ಲ. ನಿಮ್ ಪಾದ ಚಂದ ಇರುವುದಿಲ್ಲಲ್ಲ, ಗಲೀಜಿರ್ತದೆ. ಮುಖ ಹಂಗಂತೇಳಿ ಪಾದವನ್ನು ಬೇಡ ಅಂತ ಕಟ್ ಮಾಡಿ ಹೋಗಿತೀರಾ? ಆದ್ರೆ ಅದನ್ನ ಬಹಳ ಸನ್ಮಾನಿಸ್ತೀರಿ. ಯಾಕೆ ಹೇಳ್ರಿ? ಅದು ಗಟ್ಟಿದ್ರೆ ನೀವು ನಿಂತ್ಕೊಳ್ತೀರಿ. ಕರೆಕ್ಟಾ? ನಿಮ್ಮ ದೇಹದೊಳಗಡೆ ಅಂದವುಳ್ಳ ಅಂಗಗಳು ಇದಾವೆ, ಅಂದ ಇಲ್ಲದೆ ಇರುವಂತ ಅಂಗಗಳು ಇದಾವೆ. ಬಟ್ ಅಂದ ಇಲ್ಲದೆ ಇರುವುದನ್ನ ನೀವು ಬಿಡುವುದಿಲ್ಲ. ಅದಕ್ಕೆ ತಕ್ಕ ಬೇಕಾದಂತ ಮಾನ ಮರ್ಯಾದೆ ಗೌರವ ಕೊಡ್ತೀರಿ, ಅದಕ್ಕೆ ಬೇಕಾದ ಸೇವೆಯನ್ನ ಮಾಡ್ತೀರಿ. ಹಾಗೆ ತಿಳ್ಕೊಡ್ರಿ, ನಿಮ್ಮ ಶರೀರದಲ್ಲಿ ಹೊಲಸು ಕಸ ಗಲೀಜಾದಂಥದ್ದು ಯಾವುದೇ ಇದ್ರೆ ನಿಮ್ಮ ಕೈ ಸ್ವಚ್ಛ ಅದೇ ಸೇವೆ ಮಾಡ್ತದೆ ಇಲ್ಲ. ಯಾಕೆ? ಇದು ಗಲೀಜ್ ಅಂತ ಹೇಳ್ತದ ಅದು? ನೋ. ನಿಮ್ಮ ಶರೀರದೊಳಗಡೆ ಅಷ್ಟು ಸೇವೆ ಮಾಡುವಂತ ಅಂಗಗಳು ಒಂದಕ್ಕೊಂದು ಏನಾಗಿದ್ದಾವೆ, ಅನ್ಯೋನ್ಯತೆಯಲ್ಲಿದ್ದಾವೆ. ಒಂದರ ಜೊತೆಗೆ ಒಂದಕ್ಕೋಸ್ಕರ ಒಂದು ಈ ರೀತಿಯಾಗಿ ಜೋಡಣೆ ಆಗಿದೆ. ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಇನ್ನೊಬ್ಬರ ಸೇವೆಯನ್ನ ಮಾಡ್ರಿ. ಪ್ರಿಯರೇ, ಯಾವಾಗ ನೀವು ಇನ್ನೊಬ್ಬರ ಸೇವೆಯನ್ನ ಮಾಡ್ತಿರ್ತೀರಿ, ನಿಮಗೆ ಗೊತ್ತಿಲ್ಲದ ಹಾಗೆ ದೇವರು ಅದಕ್ಕೆ ಆದಂತ ಕೆಲವು ಪ್ರತಿಫಲಗಳನ್ನು ದೇವರು ತಯಾರು ಮಾಡ್ತಿರ್ತಾರೆ. ನಿಮಗೆ ಗೊತ್ತಿಲ್ಲ ಅದು. ಪಾಸ್ಟರ್ ಎಷ್ಟಂತ ನಾವು ಸೇವೆ ಮಾಡೋದ್ರಿ, ನಾವೇ ಮಾಡಬೇಕು. ಕೆಲವು ಸಾರಿ ನೀವು ಮಾಡುವಂತ ಸೇವೆಗೆ ನಿಮಗೆ ಜನ ಪ್ರತಿಫಲ ಕೊಡೋದಿಲ್ಲ. ಕೆಲವು ಸಾರಿ ಜನ ಥ್ಯಾಂಕ್ಸ್ ಹೇಳೋದಿಲ್ಲ ನಿಮಗೆ, ಗೊತ್ತಾ? ಅವಾಗ ಅನಿಸ್ತದಲ್ಲ, ಇಷ್ಟು ಸಹಾಯ ಮಾಡದೆ ಈ ಮನುಷ್ಯನಿಗೆ ಒಂದು ಸಹಾಯ ಹೇಳಲಿಲ್ಲ. ಏನ್ ಹೇಳ್ತಾರೆ? ಒಂದು ಥ್ಯಾಂಕ್ಸ್ ಬಯಸ್ತೀರಲ್ಲ ನೀವು. ಮನುಷ್ಯರು ಬಯಸೋದಿಲ್ವಾ? ಹಲೋ, ಇಲ್ಲೇ ಇದ್ದೀರಾ?
ನೀವು ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ರೆ ನೀವು ಬಯಸ್ತಿರಲ್ಲ, ಏನಂತ? ಅವನು ನನಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ಕೆಲವು ಸರಿ ಅವರು ಅದನ್ನು ಹೇಳೋದಿಲ್ಲ. ಅವಾಗ ನಿಮ್ಗೆ ಏನಾಗ್ತದೆ? ಭಯಂಕರ ಬೇಸರ, ದುಃಖ, ಸಿಟ್ಟು. ಯಾಕೆ? ಇಷ್ಟು ಈ ಮನುಷ್ಯನಿಗೆ ಉಪಕಾರ ಮಾಡಿದ್ರು ಈ ಮನುಷ್ಯನಲ್ಲಿ ಕೃತಜ್ಞತೆ ಇಲ್ಲ. ನಾನು ಹೇಳ್ತೀನಿ ನೋಡ್ರಿ, ಯಾವಾಗ ನೀವು ಯಾವುದೇ ವ್ಯಕ್ತಿಗೆ ಸಹಾಯ ಸೇವೆ ಮಾಡ್ತಿರಲ್ಲ, ಆತನಿಂದ ಪ್ರತಿಫಲವನ್ನ ಎಂದಿಗೂ ಎದುರು ನೋಡ್ಬೇಡ್ರಿ. ಇವನ್ ನೀನ್ ಅವ್ರಿಗೆ ಏನೇ ಕೊಟ್ರು ನಿನಗದು ವಾಪಸ್ ಬರ್ಬೇಕನ್ನುವಂಥದ್ದು ನಿರೀಕ್ಷೆ ಸಹ ಒಂದೊಂದ್ಸರಿ ಮಾಡಬೇಡ್ರಿ. ಬಟ್ ನಿನಗೆ ವಾಪಸ್ ದೇವರು ಕೊಡ್ತಾರೆ. ನಾನು ಹೇಳ್ತಾ ಇಲ್ಲ. ಓಕೆ, ಮತ್ತಾಯ ಬರೋ ಸುವಾರ್ತೆ ತೆಗಿರಿ, 10ನೇ ಅಧ್ಯಾಯ ತೆಗಿರಿ, 41ರಿಂದ ಓದೋಣ. ಓದ್ರಿ. ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳೋಣ. ಓಕೆ, ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿಗೆ ಜಸ್ಟ್ ನೀನು ಒಂದು ತಣ್ಣೀರು ಕೊಟ್ಟರು ಸಹ ಆ ಮನುಷ್ಯನಿಂದ ನಿನಗೆ ಪ್ರತಿಫಲ ಬರದೇ ಇರಬಹುದು, ಆದ್ರೆ ಪರಲೋಕದಲ್ಲಿ ನಿನಗೊಂದು ಪ್ರತಿಫಲ ಇದ್ದೇ ಇದೆ. ಜನ ನಿನಗೆ ಚಪ್ಪಾಳೆ ತಟ್ಟದೇ ಇರಬಹುದ್ರಿ. ಎಂತ ಸೇವೆ ಮಾಡಿದಿ, ಎಷ್ಟು ಸಹಾಯ ಮಾಡಿದಿ, ಜನ ನಿನ್ನನ್ನು ಚಪ್ಪಾಳೆ ತಟ್ಟದೇ ಇರಬಹುದು, ಆದ್ರೆ ಪರಲೋಕ ನಿನಗೆ ಚಪ್ಪಾಳೆ ತಟ್ತದೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಏನ್ ಹೇಳ್ತದೆ? ನಿನಗೆ ಬರತಕ್ಕ ಪ್ರತಿಫಲ ತಪ್ಪುವುದೇ ಇಲ್ಲ. ಜನ ನೋಡುದಿಲ್ರಿ, ಆದ್ರೆ ದೇವರು ನೋಡ್ತಿರ್ತಾರೆ. ನೀನು ಮಾಡುವ ಸೇವೆ, ನೀನು ಇತರಿಗೆ ಮಾಡುವಂತ ಸಹಾಯ ಯಾರು ನೋಡ್ತಿರ್ತಾರೆ? ದೇವರು ನೋಡ್ತಿರ್ತಾರೆ. ಅದಕ್ಕೋಸ್ಕರ ನೀನೇನೇ ಸೇವೆ ಮಾಡುವಾಗ ಪ್ರೀತಿಯಿಂದ ಮಾಡು, ಬಿಟ್ಟಿ ಬೇಸರದಿಂದ ಮಾಡಬೇಡ. ಏನು ಹೇಳಿದ್ರಲ್ಲಪ್ಪ ಅಂತ ಸೇವೆ ಮಾಡಬೇಡ. ಇಲ್ಲಿ ಬಂದು ಕಸ ಗುಡಿಸ್ರಿ ಅಂತ ಯಾರಿಗೆ ಹೇಳಿದ್ರೆ, ನನಗೆ ಹೇಳ್ತಾರೆ ಪಾಸ್ಟರ್, ಬೇರೆ ಯಾರು ಕಾಣೋದಿಲ್ಲ ಅಂತ ಹಿಂಗೆ ಹೇಳಿ ಮಾಡಬೇಡ್ರಿ. ಚೇರ್ ತೆಗೆದಿಡ ಅಂತ ಹೇಳುವಾಗ ನಾನೇ ಕಾಣಿಸ್ತೀನಿ ಪಾಸ್ಟ್ರಿಗೆ ಅಂತ ಹೇಳಿ ಮಾಡಬೇಡ್ರಿ. ಇದರಿಂದ ಬರಬೇಕಾದ ಪ್ರತಿಫಲ ತಪ್ಪಿಸ್ಕೊಳ್ತೀರಿ. ದೇವರ ವಾಕ್ಯ ಹೇಳ್ತದೆ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:13 ತೆಗೆಯೋಣ, ಬೇಗ ಹೋದ್ರಿ. 5:13. ಸಹೋದರರೇ, ಓಕೆ, ಸೇವೆ ಹೆಂಗೆ ಮಾಡ್ರಿ? ಹಲೋ, ಒಬ್ಬರಿಗೊಬ್ರು ಸೇವೆ ಹೆಂಗೆ ಮಾಡ್ಬೇಕ್ರಿ? ಜೋರಾಗಿ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ಪ್ರೀತಿಯಿಂದ ಸೇವೆ ಮಾಡು. ಗುಣಗುಡತೆ ಮಾಡಬೇಡ. ಹೇಳ್ರಿ. ಮಾರ್ತಳು ಸೇವೆ ಮಾಡ್ತಾ ಇದ್ಲು. ಯಾರ್ದು? ಯೇಸು ಸ್ವಾಮಿ ಸೇವೆ ಮಾಡ್ತಿದ್ಲೇ ಇಲ್ಲೋ? ಹೆಂಗೆ ಮಾಡ್ತಿದ್ಲು? ಪ್ರೀತಿಯಿಂದ ಮಾಡ್ತಿದ್ಲು. ಜೊತೆಗೆ ಏನಿತ್ತು? ಗುಣಗುಟ್ಟು ಇರ್ಲಿಲ್ವಾ ಮಾರ್ತಳಲ್ಲಿ? ನಾನೊಬ್ಬಳೇ ಅಡಿಗೆ ಮಾಡ್ಬೇಕು, ಇವಳು ಮಾತ್ರ ಆರಾಮ್ ಸರಿ ಕೂತ್ಕೊಂಡ್ಬಿಡ್ತಾಳೆ. ಗುಣಗುಟ್ಟಿ ಸಾಕಾಗಿ ಕಡೆ ಯೇಸು ಸ್ವಾಮಿಗೆ ಹೇಳಿದ್ಲು, ನಿನಗೂ ಬುದ್ಧಿ ಇಲ್ವಾ? ನಾನು ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ, ಇವಳು ಕಳಿಸ್ಬೇಕನ್ನೋಂಥ ಪರಿಜ್ಞಾನ ನಿನಗಿಲ್ವಾ ಅಂತ ಯೇಸು ಸ್ವಾಮಿಗೆ ಬೈದ್ಲು. ಹೌದಾ? ಅರೇ ಸ್ವಾಮಿ ಏನ್ ಹೇಳಿದ್ರು? ನಿನಗೆ ಯಾರು ಮಾಡಂತ ಹೇಳಿದ್ರು? ನೀನು ಮಾಡೋದಾದ್ರೆ ಪ್ರೀತಿಯಿಂದ ಮಾಡು, ಸುಮ್ಮನೆ ಗಲಿಬಿಲಿ ಮಾಡ್ಕೋಬೇಡ. ಗಲಿಬಿಲಿ ನೀನು ಎಲ್ಲ ವಿಷಯದಲ್ಲಿ ಚಿಂತೆ ಮಾಡಿ ಗಲಿಬಿಲಿ ಆಗ್ಬೇಡ. ಒಳ್ಳೆದನ್ನ ಆರಿಸ್ಕೊ. ಅದನ್ನ ಯಾರು ಆರಿಸ್ಕೊಂಡಿದ್ದಾರೆ? ಮರಿಯಳು ಆರಿಸ್ಕೊಂಡಿದ್ದಾಳೆ. ಇಲ್ಲಿ ಹೇಳ್ತದೆ, ನೀವು ಸೇವೆ ಮಾಡುವಾಗ ಪ್ರೀತಿಯಿಂದ ಸೇವೆ ಮಾಡ್ರಿ. ಇನ್ನೊಬ್ಬರಿಗೆ ಸೇವೆ ಮಾಡೋದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ. ಇನ್ನೊಬ್ಬರ ಸಹಾಯ ಮಾಡೋದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ. ಪ್ರಿಯರು, ನೀವು ಜಸ್ಟ್ ನೆನೆಸ್ಕೊಡ್ರಿ, ಯಾವಾಗ ನೀವು ಇನ್ನೊಬ್ಬರ ಸಹಾಯಕ್ಕೆ ಬಂದಿದ್ರಿ? ಜನ ನಿಮ್ಮ ಸಹಾಯನ ನೋಡಿ ನಿಮಗೆ ನಿಮ್ಮ ವಿಷಯದಲ್ಲಿ ಎಷ್ಟವರು ಕೃತಜ್ಞತೆ ಉಳ್ಳವರಾಗಿದ್ರಿ. ಯಾವಾಗ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತದೆ ನಿಮಗೆ? ಸಹಾಯ ಅನ್ನುವಾಗ ಒಬ್ಬ ವ್ಯಕ್ತಿಯನ್ನ ಕೆಳಗಡೆ ಬಿದ್ದಂತವನ್ನ ಮೇಲೆತ್ತುವುದು ಒಂದು ಸಹಾಯ. ಪ್ರಿಯರೇ, ದೇವರು ನಿನಗೆ ಕೊಟ್ಟಂತ ಸೇವೆ ಪ್ರೀತಿಯಿಂದ ಮಾಡೋದು ಒಂದು ಸಹಾಯ. ನೀನು ಏನೇ ಮಾಡು, ಇನ್ನೊಬ್ಬರಿಗೆ ಸಹಾಯವಾಗೋ ರೀತಿ. ಸೊ ಇಲ್ಲೇನ್ ಹೇಳ್ತದೆ? ನೀವು ಒಬ್ಬರಿಗೊಬ್ಬರು ಸೇವೆನ ಹೆಂಗೆ ಮಾಡ್ಬೇಕಂತೆ?
ಪ್ರೀತಿಯಿಂದ, ಬೇಸರದಿಂದ ಏನೂ ಮಾಡಬೇಡ್ರಿ. ಏನೇ ಮಾಡ್ರಿ, ಸಭೆ ಕೆಲಸ ಸೇವೆ ಮಾಡ್ಕೊಡ್ರಿ ಅಥವಾ ಇನ್ನೊಬ್ಬರ ಸೇವೆ ಮಾಡಕ್ ಹೋಗ್ರಿ, ಅದನ್ನ ಬಹಳ ಪ್ರೀತಿಯಿಂದ ಮಾಡ್ರಿ. ನಾನು ಹೇಳಿ, ನಿಮ್ಗೆ ಗೊತ್ತಿಲ್ಲ ಪ್ರಿಯರೇ, ಯೇಸು ಕ್ರಿಸ್ತರು ನಾನು ನೀನು ಮಾಡೋ ಪ್ರತಿಯೊಂದನ್ನು ಪರಲೋಕ ನೋಡ್ತಿರ್ತದೆ. ಜನ ನೋಡ್ತಾರಿಲ್ಲ ಗೊತ್ತಿಲ್ಲ. ನಾನು ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅಮೆರಿಕದಲ್ಲಿ ಆಸ್ಟಿನ್ ಅಂತ ಊರ ಒಳಗಡೆ ಒಂದು ಚರ್ಚ್ ಇದೆ. ಓಕೆ, ಆ ಚರ್ಚ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಜೆ ಮೋಸಸ್. ನೀವು ಹೋಗಿ ಗೂಗಲ್ ಅಲ್ಲಿ ಹೊಡೆದ್ ನೋಡ್ರಿ. ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಅಂದ್ರೆ ಕಾಲಲ್ಲಿ ಒದಿಯೋದಲ್ಲ, ಕೈಯಲ್ಲಿ ಸಾಕರ್ ಆಡ್ತಾರೆ, ಗೊತ್ತಾ? ಈಸ್ ಅ ಗ್ರೇಟೆಸ್ಟ್ ಫುಟ್ಬಾಲ್ ಪ್ಲೇಯರ್ ಜೆ ಮೋಸಸ್. ಅವನು ಗ್ರೌಂಡ್ ಅಲ್ಲಿ ಇಳಿದ್ರೆ ಸಾವಿರಾರು ಜನ ಅವನನ್ನು ನೋಡ್ಲಿಕ್ಕೆ ಬರ್ತಾರೆ. ಎಲ್ಲಿ? ಗ್ರೌಂಡ್ ಅಲ್ಲಿ ಸಾವಿರಾರು ಜನ. ಅಷ್ಟು ಫೇಮಸ್ ಫುಟ್ಬಾಲ್ ಪ್ಲೇಯರ್. ಈಗ ಅವನು ರಿಟೈರ್ಮೆಂಟ್ ಆಗಿದೆ, 49 ಇಯರ್ಸ್ 44 ಇಯರ್ಸ್ ಓಲ್ಡ್ ಈಗೂ ಇದ್ದಾನೆ. ಅವನೇನ್ ಹೇಳ್ತಾನಂದ್ರೆ 80,000-90,000 ಜನ ಅವ್ನು ಫುಟ್ಬಾಲ್ ಆಡುವಾಗ ಅವನಿಗೆ ಚಪ್ಪಾಳೆ ತಟ್ಟಲಿಕ್ಕೆ ಬರ್ತಾರೆ, ಅವನ ಫೋಟೋ ಹೊಡಿಲಿಕ್ಕೆ ಬರ್ತಾರೆ. ಅಂದ್ರೆ ಅಷ್ಟು ಫೇಮಸ್ ಅವನು ಅಮೆರಿಕದಲ್ಲಿ, ಜೆ ಮೋಸಸ್ ಎಂಬುದಾಗಿ. ಆದ್ರೆ ಅಂತ ಒಬ್ಬ ಮನುಷ್ಯ, ಇಂಟರ್ನ್ಯಾಷನಲ್ ಪ್ಲೇಯರ್, ನಿಮ್ಗೆ ಏನ್ ಮಾಡ್ತಾನೆ ಗೊತ್ತಾ? ಅವನು ಪ್ರತಿ ಭಾನುವಾರ ಚರ್ಚ್ ಬಾಗಿಲು ಮುಂದೆ ನಿಂತ್ಕೊಂಡು ಎಲ್ಲರನ್ನು ವೆಲ್ಕಮ್ ಮಾಡ್ತಾನೆ. ಏನ್ ಮಾಡ್ತಾನೆ? ಎಲ್ಲರನ್ನು ಚರ್ಚ್ ಬಾಗಿಲು ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರನ್ನ ಗ್ರೀಟಿಂಗ್ಸ್ ಮಾಡಿ, ವೆಲ್ಕಮ್ ಮಾಡಿ, ಅವರಿಗೆ ನೀವು ಇಲ್ಲಿ ಕೂತ್ಕೊಡ್ರಿ ಅಂತ ಚೇರಲ್ಲಿ ಕುಂಡಿಸ್ತಾನೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಹೋಗ್ಬೇಕಾದ್ರೆ ಗೂಗಲ್ ಸರ್ಚ್ ಮಾಡ್ರಿ. ಜಾಯಿಲ್ ಆಸ್ಟಿನ್ ಚರ್ಚ್ ಅಲ್ಲಿ ಇದ್ದಾನೆ ಅವನು ಈಗಲೂ. ಅವನ ಬಗ್ಗೆ ಹೇಳ್ತಾರೆ, ಅವನು ವಿಕಿಪೀಡಿಯಾ ಅಂತ ಹೊರಡಿರ್ಬೇಕಾರೆ ಜೆ ಮೋಸಸ್ ಬಗ್ಗೆ. ಅವನು ಹೇಳೋದೇನು ಗೊತ್ತಾ? ನನಗೆ ಗ್ರೌಂಡಲ್ಲಿ 80,000 ಮಧ್ಯದಲ್ಲಿ ಎಲ್ಲರ ಕಡೆಯಿಂದ ಚಪ್ಪಾಳೆ ತಟ್ಟಿಸ್ಕೊಳ್ಳೋದಕ್ಕಿಂತ ಚರ್ಚಲ್ಲಿ ವಾಲಂಟಿಯರ್ ಆಗಿ ಸೇವೆ ಮಾಡೋದು ನನಗೆ ಬಹಳ ಖುಷಿ ಅಂತ. ಇಮ್ಯಾಜಿನ್, ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರು ಒಂದು ಸಭೆ ಒಳಗಡೆ ವಾಲಂಟಿಯರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಖುಷಿ ಅಂತ. ಅವನಿಗೆ ಅಷ್ಟು ಸೇವೆ ಮಾಡ್ಲಿಕ್ಕೆ ಅಂದ್ರೆ ಖುಷಿ ಆಗ್ತದೆ. ಆದ್ರೆ ಅದೇ ಫೇಮಸ್ ಆಗಿ ಫುಟ್ಬಾಲ್ ಆಡ್ಲಿಕ್ಕೆ ಇಷ್ಟ ಇಲ್ಲ. ಇವತ್ತು ನಮ್ಮ ಜನರಿಗೆ ನೀವು ಇಂಟರ್ನ್ಯಾಷನಲ್ ಆಗಿ ಆಟ ಆಡೋದಿಲ್ಲ, ಬಟ್ ಆಟಕ್ಕೋಸ್ಕರ ಚರ್ಚು ಬಿಡ್ತೀರಿ, ಬಿಡೋದಲ್ವಾ? ಇಂಟರ್ನ್ಯಾಷನಲ್ ಆಗಿ ನೀವು ಬಿಸ್ನೆಸ್ ಮಾಡ್ತಿಲ್ಲ, ಆದ್ರೆ ಆ ಬಿಸ್ನೆಸ್ಗಾಗಿ ಚರ್ಚ್ ಬಿಡ್ತೀರಿ, ಬಿಡೋದಿಲ್ವಾ? ನೀವು ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಅಂಕರೆ ಮಾಡ್ತಾ ಇಲ್ಲ, ಮಾಡ್ತಾ ಇರೋದು ಸಣ್ಣ ಪುಟ್ಟ ಕಂಪನಿಯಲ್ಲಿ ಕೆಲಸಗಳು, ಬ್ಯಾಂಕ್ ಅಲ್ಲಿ, ಸಣ್ಣ ಪುಟ್ಟ ಫೈನಾನ್ಸ್ ಅಲ್ಲಿ, ಅದಕ್ಕೋಸ್ಕರ ಚರ್ಚ್ ಬಿಡೋದಿಲ್ವಾ? ಇಟ್ ಮೀನ್ಸ್ ವಾಟ್? ಇದ್ರ ಅರ್ಥ ಏನಂದ್ರೆ, ನಮ್ಮ ಮನಸ್ಸು ಸೇವೆ ಮನೋಭಾವನೆಯಲ್ಲಿ ಇಲ್ಲ, ನಮ್ಮ ಮನಸ್ಸು ಲೋಕದ ಮನೋಭಾವನೆಯಲ್ಲಿದೆ. ಇವತ್ತು ದೇವರು ನಮಗೆ ಕರೆದಿದ್ದೆ ಅದಕ್ಕೆ. ನಾನು ಯಾವಾಗ್ಲೂ ಹೇಳ್ತೀನಿ, ಎಲ್ಲೇ ಹೋದ್ರು, ಯು ಆರ್ ಕಾಲ್ಡ್ ಫಾರ್ ಸಮ್ ಒನ್. ಅಂದ್ರೆ ಏನ್ ಗೊತ್ತಾ? ನೀನು ಇನ್ನೊಬ್ಬರಿಗಾಗಿ ಕರೆಯಲ್ಪಟ್ಟಿದೀಯ. ಯು ಆರ್ ಕಾಲ್ಡ್ ಫಾರ್ ನಾಟ್ ಫಾರ್ ಯುವರ್ ಸೆಲ್ಫ್. ನಿನಗೋಸ್ಕರ ನೀನು ಕರೆಯಲ್ಪಟ್ಟಿಲ್ಲ, ನೀನು ಇತರರಿಗಾಗಿ ಕರೆಯಲ್ಪಟ್ಟಿದ್ದೀಯ, ಇತರಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೀಯ. ದೇವರ ವಾಕ್ಯ ಹೇಳ್ತದೆ, ಓದೋಣ. ಗಲೇಷಿಯನ್ಸ್ 8:2, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ವಚನ ಹೇಳ್ತದೆ, ಒಬ್ಬನು ಮತ್ತೊಬ್ಬರ ಭಾರವನ್ನ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕ್ರಿ? ನಿನ್ನ ಭಾರ ಹೊತ್ಕೊಳ್ಳಕ್ಕೆ ನಿಮಗೆ ಭಾಳ ಆಗ್ತದೆ ಅಲ್ಲ, ನನ್ನ ಭಾರನ ಯಾರು ಹೊತ್ಕೊಳ್ಳೋರಿಲ್ಲ ಪಾಸ್ಟ್ರೆ. ಯಾವಾಗ ಇನ್ನೊಬ್ಬರ ಭಾರ ಹೊತ್ಕೊಳ್ಳಿ? ದೇವರು ನಿನ್ನನ್ನು ಕರೆದದೆ ನಿನ್ನ ಭಾರ ಹೊತ್ಕೊಳ್ಳಕ್ಕಲ್ಲ, ಇನ್ನೊಬ್ಬರ ಭಾರವನ್ನು ಹೊತ್ಕೊಳ್ಳೋದಕ್ಕಾಗಿ. ಇನ್ನೊಬ್ಬರ ಭಾರ ದೇವರು ಕರೆದದ್ದು ನಿನ್ನನ್ನು ಇನ್ನೊಬ್ಬರಿಗೆ ಸೇವೆ ಮಾಡೋದಕ್ಕೆ ಹೇಳ್ತದೆ. ಕ್ಯಾರಿ ಈಚ್ ಅದರ್ಸ್ ಬರ್ಡನ್. ಇನ್ನೊಬ್ಬರ ಭಾರವನ್ನು ಹೊತ್ಕೊಳ್ರಿ. ಇದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾರೆ. ನಿನಗಾಗಿ ಕರೆಯಲ್ಪಟ್ಟಿಲ್ಲ, ಇತರಿಗಾಗಿ ಕರೆಯಲ್ಪಟ್ಟಿದ್ದಿ. ಸರ್ವಿಂಗ್ ಒನ್ ಅನದರ್ ಮಸ್ಟ್ ಬಿಕಮ್ ಯುವರ್ ಲೈಫ್ ಸ್ಟೈಲ್. ನಿಮ್ಮ ಜೀವನ ಶೈಲಿ ಆಗ್ಬೇಕಂತೆ ಇತರಿಗೆ ಸೇವೆ ಮಾಡೋದು. ಬಹಳ ಜನರನ್ನ ನೋಡಿದ್ದೀನಿ, ಬರೀ ಇನ್ನೊಬ್ಬರ ಸಹಾಯದಲ್ಲೇ ಇರ್ತಾರೆ. ತನ್ನ ಸಹಾಯ ಯಾವಾಗಲೂ ಇನ್ನೊಬ್ರು ಕೆಲಸ ಮಾಡುವಂತ ಜನರನ್ನು ನೋಡಿದ್ದೇನೆ. ಎಷ್ಟೋ ಜನರು ನಾವು ನೋಡಿದ್ದೇನೆ, ವಟಾರದಲ್ಲಿ ಕೆಲವರು ಇರ್ತಾರೆ, ಅವರು ಕೇವಲ ಇನ್ನೊಬ್ಬರಿಗೆ ಏನ್ ಬೇಕು ಅದನ್ನೇ ಕೆಲಸ ಮಾಡ್ತಿರ್ತಾರೆ. ಇನ್ನೊಬ್ಬರಿಗೆ ಅಂಗಡಿಗೆ ಸಾಮಾನು ತಂದು ಕೊಡೋದು, ಇನ್ನೊಬ್ಬರಿಗೆ ನೀರು ತುಂಬಿಕೊಂಡು ಕೊಡೋದು. ಅಂದ್ರೆ ಕೆಲವರು ಅದಕ್ಕೆ ಫೇಮಸ್ ಆಗಿರ್ತಾರೆ, ಈತನು ಜನಸೇವಕ. ಬಟ್ ಈ ಸತ್ಯವನ್ನ ತಿಳ್ಕೊಂಡಂತ ನಾವು
ಇವತ್ತು ಈ ಕೆಲಸವನ್ನ ಮಾಡ್ತಾ ಇಲ್ಲ. ಯಾವುದು? ಇತರರ ಸೇವೆ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬರ ಭಾರವನ್ನು ಒಬ್ಬರು ಹೊತ್ತಿಕೊಳ್ಳ್ರಿ. ನೆಕ್ಸ್ಟ್ ಇನ್ನೊಂದು ವಚನ ಹೇಳಿದೆ, ಓದೋಣ. ಓಕೆ, ಮತ್ತಾಯ 6ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಹಾ 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 ದೇವರ ವಚನ ಹೇಳ್ತದೆ ಇಲ್ಲಿ, ನೀನ್ ಸರ್ವ್ ಮಾಡುವಾಗ, ಇನ್ನೊಬ್ಬರು ಸೇವೆ ಮಾಡುವಾಗ ಪ್ರಚಾರ ಮಾಡಬೇಡ. ಏನ್ ಮಾಡಬೇಡ? ಕೆಲವರು ಸೇವೆ ಮಾಡ್ತಾರೆ, ಮಾಡೋದಿಲ್ಲ ಅಂತಿಲ್ಲ. ಅವ್ರ ಸೇವೆ ಹೆಂಗಿರ್ತದೆ ಗೊತ್ತಾ? ಟಿವಿ 9, ಪಬ್ಲಿಕ್ ಟಿವಿ ಎಲ್ಲರನ್ನೂ ಕರೆಸಿರ್ತಾರೆ. ಯಾಕೆ? ನಾನು ಮಾಡುವ ಸೇವೆ ಜನರಿಗೆ ಗೊತ್ತಾಗ್ಲಿ, ನಾನು ಇತರರಿಗೆ ಮಾಡುವಂತ ಸಹಾಯ ಜನರಿಗೆ ಗೊತ್ತಾಗ್ಲಿ. ನಾನೊಂದು ಹೇಳ್ತೇನೆ ನೋಡ್ರಿ, ನೀನ್ ಮಾಡುವಂತ ಸೇವೆ ನಿನ್ನ ದೇವರಿಗೆ ಬಿಟ್ರೆ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ ಏನಂತೆ, ನಿನ್ನ ಎಡಗೈ ಕೊಟ್ಟಿದ್ದು ಸಹ, ಏನ್ ಬರ್ತದೆ ಓದ್ರಿ, ನಿನ್ನ ಎಡಗೈ ಕೊಟ್ಟಿದ್ದು ಸಹ ನಿನ್ನ ಬಲಗೈಗೂ ಗೊತ್ತಾಗಬಾರ್ದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಬಟ್ ನೀನ್ ಮಾಡಿದ್ದು ಯಾರಿಗೆ ಗೊತ್ತಾಗಬೇಕು? 4ನೇ ವಚನ ಓದೋಣ. ವಾಟ್ ಯು ಡೂ ಇನ್ ಸೀಕ್ರೆಟ್, ಅಂತರಂಗದಲ್ಲಿ ನಡೆಯುವುದಂದ್ರೇನು? ಯಾರಿಗೂ ಗೊತ್ತಿಲ್ಲದೆ ಇರುವುದು ಅಂತರಂಗ, ಸೀಕ್ರೆಟ್. ಆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ನೀನ್ ಜನರಿಗೆ ಏನ್ ಸಹಾಯ ಮಾಡ್ತೀಯೋ ಅದನ್ನ ದೇವರು ನನಗೆ ಪ್ರತಿಫಲ ಕೊಡ್ತಾರಂತೆ. ಅದನ್ನ ಸೀಕ್ರೆಟ್ ಆಗಿ ಕೊಡುದಿಲ್ಲ. ಏನ್ ಬರ್ತದೆ ಇಲ್ಲಿ ಹೋದ್ರಿ? ಅಂತರಂಗದಲ್ಲಿ ನಡೆಯುವುದನ್ನ ಹೆಂಗೆ ಕೊಡ್ತಾನ ಫಲ? ದೇವರ ವಾಕ್ಯ ಇಂಗ್ಲಿಷ್ ಬೈಬಲ್ ಹೋದ್ರಿ, ವಾಟ್ ಯು ಡೂ ಇನ್ ಸೀಕ್ರೆಟ್ ಗಾಡ್ ವಿಲ್ ರಿವಾರ್ಡ್ ಯು ಓಪನ್ಲಿ ಅಂತ ಬರ್ತದೆ ಇಂಗ್ಲಿಷ್ ಅಲ್ಲಿ. ಅರ್ಥ ಆಗ್ತದೆ? ಓಪನ್ಲಿ, ಜನರ ಮುಂದೆ ನಿನಗೆ ರಿವಾರ್ಡ್ ಸಿಗ್ತದೆ. ಬಟ್ ನೀನ್ ಸಹಾಯ ಮಾಡಿದ ಹೆಂಗಿತ್ತು? ಯಾರಿಗೂ ಗೊತ್ತಿಲ್ಲಂಗೆ ಸಹಾಯ ಮಾಡ್ತಾ ಇದ್ಯಾ. ಸೊ ದಯಮಾಡಿ ನಾನು ಅದೇ ಹೇಳ್ತೇನೆ ಪ್ರಿಯರೇ, ನೀನು ಯಾರಿಗಾದ್ರೂ ಸೇವೆ ಮಾಡುವಾಗ, ಯಾರಿಗಾದ್ರೂ ಸಹಾಯ ಮಾಡುವಾಗ ಜನರಿಗೆ ಗೊತ್ತಾಗ್ಲಿ ಅನ್ನೋ ರೀತಿ ಮಾಡಬೇಡ್ರಿ. ನೀನ್ ದೇವರಿಗೆ ಗೊತ್ತಾಗ್ಬೇಕು ಸಾಕು. ಯಾಕೆಂದ್ರೆ ಜನರಿಂದ ನಿಂಗೆ ರಿವಾರ್ಡ್ ಬರಲ್ಲ, ಹೊಟ್ಟೆ ಕಿಚ್ಚು ಬರ್ತದೆ. ನೀ ಅನ್ಕೊಂಡಿರ್ಬೋದು, ಜನ ನನ್ನ ನೋಡಿ ಸಂತೋಷ ಪಡ್ತಾರೆ. ನಿನ್ನ ನೋಡಿ ಸಂತೋಷ ಪಡೋದಿಲ್ಲ ಜನರಿಗೆ, ನಿನ್ನ ನೋಡಿ ಜಲಸ್ಯ ಆಗ್ತದೆ. ನಿನ್ನ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನೀನು ಹೈಲೈಟ್ ಆಗ್ಲಿಕ್ಕೆ ಪ್ರಾರಂಭಿಸ್ತೀಯ. ನಿನ್ನ ಮೇಲೆ ಒಬ್ಬರು ಕಣ್ಣಲ್ಲ 100 ಜನರ ಕಣ್ಣು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಂತರಂಗದಲ್ಲಿ ನೀನ್ ಮಾಡು. ನಿನ್ನ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು. ಆ ರೀತಿಯಾಗಿ ನೀನ್ ಮಾಡು ಪ್ರಿಯರ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದೇವರು ನಿನ್ನನ್ನು ಕರೆದಿದ್ದೆ ಇತರ ಸೇವೆ ಮಾಡೋದಕ್ಕಾಗಿ. ಬರ್ರಿ, ಎಲ್ಲರೂ ಬರೋಕ್ಕಿಂತ ಮುಂಚೆ ಸಭೆಗೆ ಬಂದು ಚೇರನ್ನು ಹಾಕ್ರಿ. ಯಾರು ನೋಡದೇ ಇರ್ಬೋದು, ದೇವರು ನೋಡ್ತಾರೆ. ಯಾರು ಬರೋದಕ್ಕಿಂತ ಮುಂಚೆ ಬಂದು ಎಲ್ಲ ಮೈಕ್ ಅನ್ನು ಸೆಟ್ ಮಾಡ್ರಿ. ಯಾರು ನೋಡಿದ್ರು ದೇವರು ನೋಡ್ತಾರೆ. ಈ ರೀತಿಯಾದ ಸೇವೆ ಮಾಡ್ರಿ. ನಿನ್ನನ್ನು ದೇವರು ಕರೆದಿದ್ದೆ ಇತರರ ಸೇವೆ ಮಾಡೋದಕ್ಕಾಗಿ, ಬೇರೆಯವರ ಸೇವೆ ಮಾಡೋದಕ್ಕಾಗಿ, ನಿನ್ನ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲ. ಓಕೆ, 2ನೇ ವಿಷಯಕ್ಕೆ ಹೋಗೋಣ. ಇನ್ನೊಂದು ಯಾವ್ದು? 2ನೇದು, ಟೀಚ್ ಅಂಡ್ ಇನ್ಸ್ಟ್ರಕ್ಟ್ ಒನ್ ಅನದರ್. ಇನ್ನೊಬ್ಬರಿಗೆ ಬೋಧಿಸು ಮತ್ತೆ ಎಚ್ಚರಿಸು. ಹೇಳ್ರಿ, ಬೋಧಿಸು, ಎಚ್ಚರಿಸು. ಜೋರಾಗಿ ಹೇಳ್ರಿ, ಬೋಧಿಸು. ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಅವರಿಗೆ ಬೇಕಾದಂತ ಸಲಹೆ, ಮಾರ್ಗದರ್ಶನ ಕೊಡುವಂಥದ್ದು. ಯಾರಿಗೆ? ಹಲೋ, ಯಾರಿಗೆ? ಹಲೋ, ಯಾರಿಗೆ ಬೋಧಿಸ್ಲಿಕ್ಕೆ ಕರೆದ್ರ ದೇವ್ರು ನಿಮ್ಮನ್ನ? ಇತರರಿಗೆ. ಯಾವಾಗ ಬೋಧಿಸ್ತೀರಿ? ವಾಕ್ಯ ಓದೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3:16 ತೆಗಿರಿ. ಕೊಲೊಸ್ಸೆ 3:16. ಹ್ಮ್ 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 ಸಿ ಹಲೋ, ಒಬ್ಬ ನಿಜವಾಗಿ ಇನ್ನೊಬ್ಬರನ್ನ ಪ್ರೀತಿಸುವಂತ ಮನುಷ್ಯ ಏನ್ ಮಾಡ್ತಾನಂದ್ರೆ, ಅವನು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾನೆ, ಇನ್ನೊಬ್ಬರಿಗೆ ಕಲಿಸಿಕೊಡ್ತಾನೆ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ದ ರಿಯಲ್ ಲವರ್, ಇಫ್ ಯು ಲವ್ ಸಮ್ ಒನ್,
then that means you will teach him also. ನೀನು ಅವನ ಪ್ರೀತಿಸ್ತಾ ಇದ್ರೆ ಅವನಿಗೆ ನೀನು ಬೋಧಿಸ್ತೀಯ. ಅವನು ತಪ್ಪುವಾಗ ಅವನನ್ನ ಬುದ್ಧಿ ಹೇಳ್ತೀಯ. ನಿಜವಾದ ಸ್ನೇಹಿತ ಯಾರು? ನೀನ್ ತಪ್ಪು ಮಾಡುವಾಗ ನಿನ್ನ ಜೊತೆಗೆ ನಿಲ್ಲೋನಲ್ಲ. ಅರ್ಥ ಆಗ್ತಾ ಇದೆಯಾ? ಬಟ್ ಬಹಳ ಜನ ಏನ್ ಮಾಡ್ತೀರಿ, ಅವ್ ತಪ್ಪು ಮಾಡುವಾಗಲೂ ಅವ್ರ ಜೊತೆಗೆ ನೀವು ನಿಲ್ತೀರಿ. ನೀವೇನ್ ತಿಳ್ಕೊಂಡಿರ್ತೀರಿ, ನಾನು ಒಳ್ಳೆ ಫ್ರೆಂಡ್. ನೀನ್ ಒಳ್ಳೆ ಫ್ರೆಂಡ್ ಅಲ್ಲ, ಅವ್ನ ನಿಜವಾದ ದುಶ್ಮನ್ ನೀನೆ. ನಿನ್ನ ಸಹೋದರ, ನಿನ್ನ ಸ್ನೇಹಿತ ಯಾರಾದ್ರೂ ತಪ್ತಾ ಇದ್ರೆ ಅವರಿಗೆ ಬುದ್ಧಿ ಹೇಳಕ್ಕೆ ದೇವ್ರು ನಿನ್ನನ್ನು ಕರೆದಿದ್ದಾರೆ. ಅವ್ರನ್ನ ಎಚ್ಚರಿಸೋದಕ್ಕಾಗಿ ನಿನ್ನನ್ನು ದೇವ್ರು ಕರೆದಿದ್ದಾರೆ ಹೊರತು ನೀ ಮಾಡಿ ನಾನು ನಿನ್ ಜೊತೆಗಿದ್ದೀನಿ ಅನ್ಲಿಕ್ಕಲ್ಲ. ಪ್ರಾಮಾಣಿಕವಾಗಿ ಒಪ್ಕೊಳ್ರಿ. ನೀವು ಎಷ್ಟೋ ಜನ ಇಲ್ಲಿ ಫ್ರೆಂಡ್ಸ್ ಇದ್ದೀರಿ. ನಿಮ್ ಫ್ರೆಂಡ್ಸ್ ತಪ್ಪು ಮಾಡುವಾಗ ಆ ತಪ್ಪನ್ನು ಅವ್ರಿಗೆ ಎಚ್ಚರಿಸಿದಿರಾ? ಆ ತಪ್ಪನ್ನು ಅಟ್ಲೀಸ್ಟ್ ಬಂದು ಸೇವಕರಿಗೆ ತಿಳಿಸಿದಿರಾ? ನನ್ನ ಸ್ನೇಹಿತ, ನನ್ನ ಬ್ರದರ್ ಈ ತರ ಮಿಸ್ಟೇಕ್ ಮಾಡ್ತಾ ಇದ್ದಾನೆ. ಮಾಡಿದಿರಿ ಯಾವಾಗಾದ್ರು? ಹಲೋ, ನೀವು ಅನ್ಕೊಂಡಿದ್ರಿ ಏನ್ ಗೊತ್ತಾ, ನಾನು ನನ್ನ ಸ್ನೇಹಿತಿಗೆ ದ್ರೋಹ ಮಾಡಿ, ನಿನ್ನ ಸ್ನೇಹಿತಿಗೆ ದ್ರೋಹ ಮಾಡ್ತಾ ಇಲ್ಲ, ನೀನು ಅವನಿಗೆ ಸಹಾಯ ಮಾಡ್ತಾ ಇದೀಯ. ಯಾಕೆಂದ್ರೆ ಅವನು ಕೆಟ್ಟು ಹೋಗೋದು ನಿನಗಿಷ್ಟ ಇಲ್ಲ. ಬಟ್ ಬಹಳ ಜನ ಏನ್ ಮಾಡ್ತಾರೆ, ನಾನು ಒಳ್ಳೆ ಸ್ನೇಹಿತ ಅನ್ನೋ ರೀತಿ ಅವನ ಜೊತೆಗೆ ವರ್ತಿಸಿ ಅವನನ್ನ ಹಾಳು ಮಾಡ್ತಾರೆ. ಇದನ್ನ ಮಾಡ್ಲಿಕ್ಕೆ ದೇವರು ನಿನ್ನ ಕರೆದಿಲ್ಲ. ಒಳ್ಳೆ ಸ್ನೇಹಿತ ಬುದ್ಧಿ ಹೇಳ್ತಾನೆ. ಒಳ್ಳೆ ಸ್ನೇಹಿತ ಅವನನ್ನು ಎಚ್ಚರಿಸ್ತಾನೆ. ಅವನ್ ಮಿಸ್ಟೇಕ್ ಮಾಡೋದು ಗೊತ್ತಾದಾಗ ಅವನಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸ್ತಾನೆ. ಇದು ನಿಜವಾಗಿ ಪ್ರೀತಿಸುವಂತವ್ರ ಮನಸ್ಸು. ಬಟ್ ಕೆಲವು ಜನ ಹೆಂಗಿರ್ತಾರ, ಹಾಳಾಗ್ಲಿ, ಸುಮ್ನಿರು, ಹಾಳಾಗ್ಲಿ, ಇಂಥ ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಡ್ತಾರ ಅವನ್ನ. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ರೋಮಾಪುರ ಪತ್ರಿಕೆ 15:14 ಫಾಸ್ಟ್ ಆಗಿ ಓದೋಣ. ಪರಿತರಾಗಿಯೂ ಪೌಲನು ರೋಮಾಪುರದಲ್ಲಿರುವ ಸಭೆಗೆ ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿದೆ ನೀವು ಒಬ್ಬರಿಗೊಬ್ಬರು ಬುದ್ಧಿ ಹೇಳ್ತೀರಿ ಎಂಬುದಾಗಿ. ಇಲ್ಲಿ ನಮಗೆ ಅನಿಸ್ಬೇಕು, ಎಸ್, ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳುವಷ್ಟು ಶಕ್ತರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ದೇವರು ನಿಮ್ಮನ್ನ ಕರೆದಿದ್ದು, ನಿಮಗೆ ದೇವರು ವಾಕ್ಯದ ಜ್ಞಾನ ದೇವರು ಕೊಟ್ಟಿದ್ದು, ನಿಮ್ಮನ್ನ ರಕ್ಷಣೆಗೆ ದೇವರು ತಗೊಂಬಂದಿದ್ದು, ಎಲ್ಲರಿಗಿಂತ ಹೆಚ್ಚು ವರದಾನಗಳು ದೇವರು ನಿನಗೆ ಕೊಟ್ಟಿದ್ದು ಯಾಕೆ? ಒಬ್ಬ ವ್ಯಕ್ತಿ ತಪ್ಪುವಾಗ ಅವನಿಗೆ ಬುದ್ಧಿ ಹೇಳಕ್ಕೆ, ಆ ತಪ್ಪನ್ನೇ ಮುಚ್ಚುವುದಕ್ಕಲ್ಲ, ಆ ತಪ್ಪು ಮಾಡುವಾಗಲೂ ಅವನು ಸಾಥ್ ಕೊಡೋದಕ್ಕೆ ಅಲ್ಲ, ಅವನಿಗೆ ಬುದ್ಧಿ ಹೇಳುವುದಕ್ಕಾಗಿ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ನನಗೆ ಹೊಡೆದರೆ ಅದು ನನಗೆ ಲಾಭ. ಅಂದ್ರೆ ಏನು? ಒಬ್ಬ ದೇವರ ಮನುಷ್ಯ, ಒಬ್ಬ ನೀತಿವಂತನು ನನಗೆ ಬುದ್ಧಿ ಹೇಳುವಾಗ, ಅಥವಾ ನಾನು ತಪ್ಪದಾಗ ನನಗೊಂದು ಕಪಾಳೆ ಹೊಡೆದ್ರೆ ಅದು ನನಗೆ ಲಾಷ್ಟ ಅಲ್ಲ, ಅದು ನನಗೆ ಲಾಭ. ಇವತ್ತು ಜನರಿಗೆ ಬುದ್ಧಿ ಹೇಳುದಿಲ್ರಿ. ಇವತ್ತು ಜನರಿಗೆ ಬುದ್ಧಿ ಹೇಳಿದ್ಬಿಟ್ರೆ ಮುಗೀತು. ಸಿಟ್ಟು, ಕೋಪ. ಜ್ಞಾನೋಕ್ತಿ ಪುಸ್ತಕ ತೆಗಿರಿ, 9ನೇ ಅಧ್ಯಾಯ 8ನೇ ವಚನ ಹೋದ್ರೆ. ಸಿ, 2 ಜನರಿದ್ದಾರೆ. ನೀವ್ಯಾರು? ಒಬ್ರು ಯಾರು? ಒಬ್ರು ಯಾರ್ರಿ? ಇನ್ನೊಬ್ರು ಧರ್ಮ ನಿಂದಕನಿಗೆ ನಾನು ಗದರಿಸಿದ್ರೆ ಅವನೇನ್ ಮಾಡ್ತಾನ? ನನಗೆ ಹಾಗೆ ಮಾಡ್ತಾನೆ. ನೀವೇನ್ ಮಾಡ್ತೀರಿ? ನಾನು ನಿಮ್ಗೆ ಬೈದ್ರಿ ಈಗ? ಹಲೋ, ಇಲ್ಲೇ ಇದ್ದೀರಾ? ನಾ ಈಗ ನಿಮ್ಮನ್ನ ಲೆಫ್ಟ್ ರೈಟ್ ತಗೊಂಡ್ ಬೈದೆ, ನೀವೇನ್ ಮಾಡ್ತೀರಿ? ಒಂದನೇದ ಎರಡನೇದ? ಎರಡನೇ ಮನುಷ್ಯ ಯಾರಂತೆ? ನೀವು ನಿಜವಾಗಿ ಜ್ಞಾನಿ ಆಗಿದ್ರೆ ನೀವೇನ್ ಮಾಡ್ತೀರಿ? ಬೈದ್ರು ಗದರಿಸಿದ್ರು ನನ್ನನ್ನು ಪ್ರೀತಿಸ್ತೀರಿ. ಒಂದು ವೇಳೆ ನಾನು ಬೈದಾಗ ನಿಮ್ ಮುಖವನ್ನ ಚಪ್ಪೆ ಮಾಡ್ಕೊಂಡು ಮತ್ತೆ ಫೋನೇ ಸ್ವಿಚ್ ಆಫ್ ಮಾಡಿದ್ರೆ ತಿಳ್ಕೊಳ್ಬೇಕು ನೀವ್ ಯಾರಂತ. ನೀವು ಜ್ಞಾನಿಗಳಲ್ಲ, ಧರ್ಮ ನಿಂದಕರು. ಇನ್ನೊಬ್ಬರನ್ನ ನಿಂದಿಸುವರು ಅಂತ, ಇನ್ನೊಬ್ಬರಿಗೆ ಕುಗ್ಗಿಸುವವರು ನೀವು. ದಯಮಾಡಿ ಹೇಳ್ತೇನೆ, ನಿಜವಾಗಿ ನೀವು ಇನ್ನೊಬ್ಬರಿಗೆ ಬೋಧನೆ ಮಾಡಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ಒಂದು ವೇಳೆ ನಿಮಗೆ ಯಾರಾದ್ರೂ ತಿದ್ದಿದ್ರೆ ಅದನ್ನ ಒಳ್ಳೇದಂತ ತಿಳ್ಕೊಡ್ರಿ. ಇವತ್ತು ಸಮಸ್ಯೆ ಏನ್ ಗೊತ್ತಾ? ನೀ ಹಿಂಗ್ ತಪ್ಪು ಮಾಡಿದೆ ಅಂತ ಹೇಳೋಂಗೇ ಇಲ್ಲ.
ಹೇಳಿದ್ರು ಸಾಕು, ಮುಗಿದು ಸಿಟ್ಟು. ಹೌದು ಬಿಟ್ಟು ನಾವು ತಪ್ಪು ಮಾಡ್ತೀವಿ, ನೀವು ಮಾಡೋದಿಲ್ಲ. ಹಿಂಗೆ ಯಾರು ಮಿಸ್ಟೇಕ್ ಮಾಡೋದಿಲ್ಲ? ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ, ನಾನು ತಪ್ಪು ಮಾಡ್ತೇನೆ. ಆದ್ರೆ ನಾನು ಮಾಡಿದ ತಪ್ಪನ್ನ ನನಗೆ ನನ್ನ ಹಿರಿಯರಿಗೆ ನಾನು ಹೇಳುವಾಗ ಅವ್ರು ಹೇಳಿದ್ರೆ ನನಗೆ ಖುಷಿ ಆಗ್ತದೆ. ಈಗ ನೀವು ಮಾಡಿದ ತಪ್ಪನ್ನು ನಿಮಗೆ ಯಾರಾದ್ರೂ ಬಂದು ಹೇಳಿದ್ರೆ ನೀವು ಸಂತೋಷ ಪಡ್ರಿ. ಅದು ಬಿಟ್ಟು ಸಿಟ್ಟು ಮಾಡಬೇಡ್ರಿ. ನೀವು ಸಿಟ್ಟು ಮಾಡಿದ್ರೆ ನೀವು ಧರ್ಮ ನಿಂದಕರಾಗ್ತೀರಿ. ನಿಮ್ಮನ್ನ ಪ್ರೀತಿಸೋರೆ ನಿಮಗೆ ಬುದ್ಧಿ ಹೇಳ್ತಾನೆ. ದೇವರು ಯಾರನ್ನ ಪ್ರೀತಿಸ್ತಾನೋ ಅವರಿಗೆ ಜಾಸ್ತಿ ಏನ್ ಮಾಡ್ತಾನೆ? ಪ್ರೀತಿ ಮಾಡ್ತಾನ? ಶಬಾಷ್ ಅನ್ನೋದಿಲ್ಲ. ದೇವರು ಯಾರನ್ನ ಪ್ರೀತಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ. ಯಾಕೆ? ನೀನು ಶಾಶ್ವತವಾಗಿ ನಾಶವಾಗಬಾರ್ದು. ಅದಕ್ಕೋಸ್ಕರ ದೇವರು ಕೆಲವು ಸಾರಿ ನಮ್ಮನ್ನು ಶಿಕ್ಷಿಸ್ತಾನೆ. ಯಾಕೆಂದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾನ್ರಿ? ಪ್ರೀತಿಸುವನಾಗಿದ್ದಾನೆ. 1 ಥೆಸಲೋನಿಕ 5:14 ತೆಗೆಯೋಣ. 1 ಥೆಸಲೋನಿಕ 5:14. ಸಹೋದರರೇ, ಬೈಬಲ್ ಹೇಳ್ತದೆ, ಅಕ್ರಮವಾಗಿ ನಡೆಯೋರಿಗೆ ಏನ್ ಮಾಡ್ರಿ? ಸಾಥ್ ಕೊಡಂತಿದ್ಯಾ? ನಿಮ್ಗೆ ಗೊತ್ತಿಲ್ವ ಅಕ್ರಮವಾಗಿ ನಡೆಯೋರು ಯಾರಂತ? ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಯು ಮಸ್ಟ್ ವಾರ್ನ್ ದೋಸ್ ಹೂ ಆರ್ ಐಡಲ್ ಆರ್ ಡಿಸ್ಕ್ರಿಪ್ಟಿವ್. ತಪ್ಪಾದ ದಾರಿಯಲ್ಲಿ ಹೋಗೋರು, ತಪ್ಪಾದ ಮಾರ್ಗದಲ್ಲಿ ನಡೆಯೋರು ನಿಮಗೆ ಕಂಡ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಾ? ನಮ್ಗೆ ಯಾಕ್ರಿ? ಅವನಿಗೆ ಅವನ ನಾಶವಾದ ದೇವ್ರು ನಿನಗೆ ಲೆಕ್ಕ ಕೇಳ್ತಾನೆ. ನಿನ್ನ ಕಣ್ಣು ಮುಂದೆ ಅವನು ನಾಶವಾಗ್ತಾ ಇದ್ದಾನೆ. ನಿನ್ನ ಕಣ್ಣು ಮುಂದೆ ತಪ್ಪಾದ ದಾರಿ ಹಿಡಿತಾ ಇದ್ದಾನೆ. ದೇವ್ರು ನಿನ್ನನ್ನು ಕರೆದಿದ್ದು ಎದಕ್ಕೆ? ಅಕ್ರಮವಾಗಿ ನಡೆಯೋರಿಗೆ ಬುದ್ಧಿ ಹೇಳಿರಿ. ಹಲೋ, ಇದೀರಾ ಇಲ್ಲೇ? ಓಕೆ, ಇನ್ನೊಂದು ವಚನ ಇದೆ ನೋಡ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 3:13 ಏನಿದೆ? ಹಲೋ, ಯಾವನು ನಿಮ್ಮ ಮಧ್ಯದಲ್ಲಿ ಪಾಪದಿಂದ ಮೋಸ ಹೋಗಬಾರದು. ನಿಮ್ಗೆ ಗೊತ್ತಾಗ್ತಾ ಇದೆ ಒಂದ್ ವೇಳೆ ಅವನು ಪಾಪ ಮಾಡ್ತಾ ಇದ್ದಾನಂತ ನಿಮ್ಗೆ ಏನಾದ್ರು ಕಂಡು ಬಂದ್ರೆ ಬೈಬಲ್ ಹೇಳ್ತದೆ ಅವನನ್ನು ಎಚ್ಚರಿಸು. ಒಂದು ವೇಳೆ ನೀನ್ ಎಚ್ಚರಿಸಲಿಲ್ಲ ಅಂದ್ರೆ ನೀನ್ ಅವನ ಶತ್ರು ಆಗ್ತೀಯ. ಕೆಲವು ಸಾರಿ ಪಾಪ ಮಾಡೋರಿಗೆ ಎನ್ಕರೇಜ್ ಮಾಡ್ತಾರೆ. ಮಾಡ್ತಿಲ್ವಾ ನೀವು ಎನ್ಕರೇಜ್? ಹಲೋ, ಎನ್ಕರೇಜ್ ಮಾಡ್ತಿಲ್ವಾ ನೀವು? ಮಾಡ್ತಾ ಇದ್ದೀರಲ್ಲ. ಕೆಲವರು ತಪ್ಪಾದ ಮಾರ್ಗ ಹಿಡಿತಾರೆ. ನಿಮಗೆ ಗೊತ್ತಾ, ಚರ್ಚಲ್ಲಿ ಯಾರಾದ್ರೂ ಕೆಲವರು ಯವನಸ್ಥರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇವು ಯವನಸ್ಥ ಏನ್ ಮಾಡ್ತಾನೆ? ಅವನಿಗೆ ಸಪೋರ್ಟ್. ನಾನಿದೇನಲ್ಲ, ಮಾಡೋದಿಲ್ವಾ? ಸಾಥ್ ಕೊಡೋದಿಲ್ವಾ ನೀವು? ಇಟ್ ಮೀನ್ಸ್ ವಾಟ್? ನಿಜವಾದ ಶತ್ರು ನೀವೇ. ಅವರನ್ನ ನಾಶದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀರಿ. ಸಭೆ ಯವನಸ್ಥರಿಗೆ ನಾನು ವಿಶೇಷವಾಗಿ ಹೇಳ್ತೇನೆ, ನಿಮ್ಮ ಸಹೋದರ, ನಿಮ್ಮ ಸಹೋದರಿ ತಪ್ತಾ ಇದ್ದಾರಂತ ನಿನಗೆ ಗೊತ್ತಾದ್ರೆ ಅವ್ರನ್ನ ಎಚ್ಚರಿಸು. ನೀನು ಒಳ್ಳೆ ಸ್ನೇಹಿತ. ನಿನ್ನ ಮೇಲೆ ಅವ್ರು ಸಿಟ್ಟಾದ್ರೂ ಪರವಾಗಿಲ್ಲ, ಬಟ್ ನಿನ್ನ ಕರ್ತವ್ಯ ನೀನ್ ಮಾಡು. ಯಾಕೆಂದ್ರೆ ಅವ್ರು ನಾಶವಾದ್ರೆ ದೇವ್ರು ನಿನಗೆ ಲೆಕ್ಕ ಕೇಳ್ತಾನೆ. ಯಾಕೆ? ನಿನ್ನ ಕಣ್ಣು ಮುಂದೆ ಅವ್ರು ತಪ್ತಾ ಇದ್ರು ನೀನು ಸುಮ್ಮನೆ ಇದ್ದೀಯ. ಬುದ್ಧಿ ಹೇಳುವುದಕ್ಕಾಗಿ ನನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲ, 14ನೇ ವಚನದಲ್ಲಿ ಏನ್ ಹೇಳ್ತದೆ? ಮುಂದೆ ಓದಿದ್ರೆ ಇದ್ರಲ್ಲಿ ಬರ್ದಿಲ್ಲ. ನೆಕ್ಸ್ಟ್ ವಚನ ಏನಿದೆ? ಇಲ್ಲಿ ಕೂಡ ಒಬ್ಬರನ್ನೇ 25ನೇ ವಚನ. ಬಿಟ್ಟು ಬಿಡದೆ ಇಲ್ಲಿ ಸಹ ದೇವ್ರ ವಾಕ್ಯ ಹೇಳ್ತದೆ, ಕೆಲವ್ರನ್ನ ಎಚ್ಚರಿಸ್ರಿ. ಯಾರನ್ನ ಎಚ್ಚರಿಸ್ರಿ? ನಾನು ಹೇಳ್ತಾ ಇದ್ದೇನಾ? ಇವತ್ತು ನಿಮ್ಗೆ ಗೊತ್ತಿಲ್ವ ಯಾರು ಸಭೆಗೆ ಬಂದಿಲ್ಲ ಅಂತ? ನಿಮ್ಮ ಸಹೋದರರು, ನಿಮ್ಮನ್ನ ಪ್ರೀತಿಸೋರು, ನೀವು ಅವರನ್ನ ಪ್ರೀತಿಸೋರು, ನಿಮಗೆ ಬಹಳ ಪರಿಚಯ ಇರೋರು ಬಂದಾರ? ಹಲೋ, ಮಾತಾಡ್ರಿ. ಬಂದಿದಾರೇನ್ರಿ? ನಿಮ್ ಕೆಲಸ ಏನೀಗ? ನಿಮ್ ಕೆಲಸ ಮಾಡ್ತಾ ಇದ್ದೀರಾ? ಹ್ಞೂ ಅನ್ರಿ, ಇಲ್ಲರ ಅನ್ರಿ. ಇಲ್ಲ. ಈಗ ಏನ್ ಮಾಡ್ಬೇಕಾಗಾರೆ? ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಸಭೆಗೆ ರೂಢಿಯಾಗಿ ಕೂಡಿ ಬರುವುದ್ರ ವಿಷಯದಲ್ಲಿ ಅವ್ರು ಬಿಟ್ರೆ ಅವ್ರನ್ನ ಎಚ್ಚರಿಸುವಂತ ಕೆಲಸ ನಿಮ್ದು. ಅದಕ್ಕೋಸ್ಕರ ದೇವರು ನಿಮ್ಮನ್ನ ಯಾಕೆ ಕರೆದಿದ್ದಾರೆ? ಒಬ್ಬನ್ನ ಎಚ್ಚರಿಸುವುದಕ್ಕೆ, ಒಬ್ಬರಿಗೆ ಬೋಧಿಸುವುದಕ್ಕೆ, ಬುದ್ಧಿ ಹೇಳುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. ಮೊದಲು ದೇವರು ನಿಮ್ಮನ್ನ ಸೇವೆ ಮಾಡಕ್ಕೆ ಕರೆದಿದ್ದಾರೆ. ಎರಡನೇದು
ಇನ್ನೊಬ್ಬರಿಗೆ ಕಲಿಸುವುದಕ್ಕೋಸ್ಕರ, ಬುದ್ಧಿ ಹೇಳುವುದಕ್ಕೋಸ್ಕರ, ಎಚ್ಚರಿಸುವುದಕ್ಕೋಸ್ಕರ. ಈ ಮೂರು ಬರ್ತದೆ. ಓಕೆ, ಲಾಸ್ಟ್ ಥಿಂಗ್ 5 ನಿಮಿಷದಲ್ಲಿ ಹೇಳಿ ನನ್ನ ಸಂದೇಶ ಮುಗಿಸ್ತೇನೆ. ಲಾಸ್ಟ್ ಯಾವುದು? ನಿಮ್ಮನ್ನ ದೇವರು ಕರೆದಿದ್ದೆ ಅದಕ್ಕೆ ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವುದಕ್ಕೆ. ಹೇಳ್ರಿ, ನಿನ್ನನ್ನ ದೇವರು ಕರೆದಿದ್ದು, ಜೋರ್ ಹೇಳ್ರಿ, ನಿನ್ನನ್ನ ದೇವರು ಕರೆದಿದ್ದು ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವುದಕ್ಕೆ. ಬೈಬಲ್ ಅಲ್ಲಿ ಎಲ್ಲರಿಗಿಂತ ಒಳ್ಳೆ ಉತ್ತೇಜನ ಪಡಿಸುವಂತವ್ರು ಯಾರಾಗಿದ್ದಂದ್ರೆ ಯೇಸು ಕ್ರಿಸ್ತರಾಗಿದ್ರು. ತನ್ನ ಶಿಷ್ಯರು ಪ್ರತಿ ಕ್ಷಣ ಅವರು ನಿರಾಶೆಗೊಳ್ಳುವಾಗ ಆಗ್ಲಿ, ಏನೇ ಆಗ್ಲಿ, ಅವ್ರನ್ನ ಬಹಳ ಉತ್ತೇಜನ ಪಡಿಸ್ತಾ ಇದ್ರಿ ಸ್ವಾಮಿ. ಪರಿಸರ ಅವರನ್ನ ಬೈದ್ರು ಸಹ ಪರಿಸರ ಮುಂದೆ ಅವ್ರನ್ನ ಬೈತಿರ್ಲಿಲ್ಲ, ಅವ್ರನ್ನ ಉತ್ತೇಜನ ಪಡಿಸ್ತಾ ಇದ್ರು. ನೀವು ಬೆಳಕಿನವರು, ಹೌದಾ? ನೀವು ಕತ್ತಲೆಯವರಲ್ಲ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ. ನಾನು ಮಾಡುವ ಅದ್ಭುತಗಳಿಗಿಂತ ಹೆಚ್ಚಾದ ಅದ್ಭುತ ನೀವು ಮಾಡ್ತೀರಿ. ಅವ್ರ ಮಾತುಗಳನ್ನ ನೋಡ್ರಿ, ಎಲ್ಲ ಒಂಥರ ಎನ್ಕರೇಜ್ಮೆಂಟ್ ಮಾತು. ಇವತ್ತು ಅದೇ ಮಾತನ್ನ ನಾವು ತಗೊಂಡು ಏನ್ ಮಾಡ್ತಾ ಇದೀವಿ? ಉತ್ತೇಜನ ಹೊಂದುತ್ತಾ ಇದ್ದೀವಿ, ಹೌದಾ? ದೇವರು ಮಾಡಿದ ವಾಗ್ದಾನಗಳನ್ನ ನೋಡ್ತೇವೆ, ಏನ್ ಮಾಡ್ತೇವೆ? ಉತ್ತೇಜನ ಹೊಂದ್ಕೊಳ್ತೇವೆ. ಬಟ್ ಇವೆಲ್ಲ ಯಾರು ಹೇಳಿದ್ದು? ದೇವರ ವಾಕ್ಯ. ಯೇಸು ಕ್ರಿಸ್ತರು ಒಳ್ಳೆ ಉತ್ತೇಜಕರಾಗಿದ್ರು. ಅಷ್ಟೇ ಅಲ್ಲ, ಅಪೊಸ್ತಲ ಪೌಲ ಸಭೆಗಳಿಗೆ ಹೋಗಿ ಏನ್ ಹೇಳ್ತಿದ್ದ ಅವನು? ಚಿಂತಿಸಬೇಡ್ರಿ, ಭಯಪಡಬೇಡ್ರಿ, ಸಕಲ ವಿಷಯದಲ್ಲಿಯೂ ಕೂಡ ಚಿಂತೆ ಮಾಡದೆ ದೇವರ ಮುಂದೆ ಕೃತಜ್ಞತಾಸ್ತುತಿ ಮಾಡ್ರಿ. ದೇವರು ನೀವು ಬೇಡುವುದಕ್ಕಿಂತಲೂ ಆಲೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ನಿಮಗೆ ಕೊಡ್ತಾನೆ. ದೇವರು ತನ್ನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ದೇವರು ಸಿದ್ಧ ಮಾಡಿಟ್ಟಿದ್ದ. ನೋಡ್ರಿ, ಒಂದೊಂದು ಮಾತುಗಳು ಸಭೆನ ಹೆಂಗೆ ಉತ್ತೇಜನ ಪಡಿಸ್ತದೆ. ನಿನ್ನನ್ನು ದೇವರು ಕರೆದಿದೆ ಅದಕ್ಕೆ, ನಿಂದಿಸೋದಕ್ಕಲ್ಲ, ಉತ್ತೇಜನ ಪಡಿಸೋದಕ್ಕೆ. ಹಲೋ, ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ನಿಮ್ಗೆ ಗೊತ್ತಾ ಪ್ರಿಯರೇ, ನೀನೊಬ್ಬರನ್ನ ಉತ್ತೇಜನ ಪಡಿಸಿದ್ರೆ ನಿನಗೆ ಗೊತ್ತಿಲ್ಲ ಒಂದು ಜೀವನ ಉಳಿಸ್ತೀನಿ. ಎಷ್ಟೋ ಜನರಿಗೆ ಉತ್ತೇಜನ ಹೊಂದದೆ ಸತ್ತೋಗ್ತಾ ಇದ್ದಾರೆ. ನಮ್ಮ ಸಭೆಗೆ ಬರುವಂತ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ 3 ತಿಂಗಳಿಂದ. ಜಸ್ಟ್ 3 months ಬ್ಯಾಕ್. ಬ್ಯಾಂಕ್ ಮ್ಯಾನೇಜರ್ ನಮ್ ಚರ್ಚಿಗೆ ಬಂದಿದ್ರು. ಆ ಮನೆಯಲ್ಲಿದ್ದಾಗ ನಮ್ ಜೊತೆಗೆ 2 ವರ್ಷ ಇದ್ರು. ಜಿತಿನ್ ಮ್ಯಾಥ್ಯೂ ಅಂತ. ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಅವ್ರ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ, ಗಂಡ ಹೆಂಡತಿ, ಸಣ್ಣ ಮಗು. ನನ್ನ ಮಗ, ನಾನು ಇಸ್ರೇಲ್ ಹೋಗ್ತಿದ್ದಲ್ಲ ಅದೇ ಸ್ಕೂಲಿಗೆ ಹೋಗ್ತಿದ್ದ, ಅವನು ಸಣ್ಣವನು. ಅವರಿಗೆ ಮಂಗಳೂರು ಟ್ರಾನ್ಸ್ಫರ್ ಆಯ್ತು. ಮಂಗಳೂರಲ್ಲಿ ನಾವು ಹೋಗಿದ್ದೀವಿ. ಅವ್ರು ಟ್ರಾನ್ಸ್ಫರ್ ಆದಾಗ ಫ್ಯಾಮಿಲಿಯಾಗಿ ಭೇಟಿ ಆಗ್ಲಿಕ್ಕೆ, ಅವ್ರ ಜೊತೆಗೆ ಒಂದು ಸಮಯ ಕಳೆದು ಅವ್ರ ಜೊತೆಗೆ ರಾತ್ರಿ ಊಟ ಮಾಡಿ, ಒಳ್ಳೆ ಫ್ಯಾಮಿಲಿ. ಅವ್ರಿಗೆ 2ನೇ ಮಗುವಿಗೆ ಅವನ ಹೆಂಡತಿ ಗರ್ಭಿಣಿ ಆದಾಗ ಅವಳಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ತು. ಬ್ರೆಸ್ಟ್ ಕ್ಯಾನ್ಸರ್ 4th stage. ಅಂತ ಸಮಯದಲ್ಲಿ ಬಹಳ ಡಿಪ್ರೆಷನ್ಗೆ ಹೋದ. ನಾನು ಅವನಿಗೆ ಇಷ್ಟು ಎನ್ಕರೇಜ್ ಮಾಡಿದೆ. ಅವಾಗ ದೇವರು ಕಿಮೋಥೆರಪಿಯಿಂದ ಅವಳಿಗೆ ಸ್ವಲ್ಪ ಗುಣಪಡಿಸಿದ್ರು. ಡೆಲಿವರಿ ಆಯ್ತು. ಡೆಲಿವರಿ ಆಗಿ 1 ತಿಂಗಳಿಗೆ ಮತ್ತೆ ಅವಳಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯ್ತು. ಇಮಿಡಿಯೇಟ್ ಸತ್ತೇ ಹೋಗ್ಬಿಟ್ಲು. 1 month ಅಲ್ಲಿ ಮಗುಗೆ ಜನ್ಮ ಕೊಟ್ಲು, ಸತ್ತೋಗ್ಬಿಟ್ಲು. ಈ ಮನುಷ್ಯ ಅವನ ಹೆಂಡತಿನ ಹೆಂಗೆ ಪ್ರೀತಿ ಮಾಡ್ತ, ಹುಚ್ಚರಂತೆ ಪ್ರೀತಿ ಮಾಡಿದ, ಅಷ್ಟು ಪ್ರೀತಿ ಮಾಡ್ತಿದ್ದ. ಅವನ ಹೆಂಡತಿ ಸತ್ತೋದಾಗ ನನಗೆ ಫೋನ್ ಮಾಡಿ ಕೇಳಿದ್ ಒಂದೇ, ಪಾಸ್ಟ್ರೆ, ನಾನು ಒಂದು ತಪ್ಪು ಮಾಡಲಿಲ್ಲ, ಒಂದು ಪಾಪ ಮಾಡೋದಿಲ್ಲ, ಸರಿಯಾಗಿ ಕ್ರಮವಾಗಿ ಸಭೆಗೆ ಹೋಗ್ತಾನೆ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ನಾನು ಟೈತ್ ಸರಿಯಾಗಿ ಕೊಡ್ತಾ ಇದ್ದೇನೆ, ನನಗೆ ಯಾಕೆ ಈ ಶಿಕ್ಷೆ? ಯಾಕೆ ನನ್ನ ಹೆಂಡತಿಗೆ ದೇವರು ಸಾಯಿಸಿದ್ರು? ಯಾಕೆ ಉಳಿಸ್ಲಿಲ್ಲ? ಯಾಕೆ ನನ್ನ ಮಕ್ಕಳಿಗೆ ಅನಾಥ ಮಾಡಿದ್ರು? ನಾನು ಅವನ ಜೊತೆಗೆ ಒಂದು 15 ನಿಮಿಷ ಮಾತಾಡಿ ಹೇಳಿದೆ ಎಲ್ಲದ ಪ್ರಶ್ನೆಗೂ ದೇವರದ ಉತ್ತರ ಕೇಳಕ್ ಆಗೋದಿಲ್ಲ. ಯೇಸು ಕ್ರಿಸ್ತರು ಕೂಡ ಸತ್ರಲ್ಲ. ತಂದೆಯಾದ ದೇವರು ತನ್ನ ಮಗನನ್ನೇ ಕೊಟ್ಟ ಮೇಲೆ ನಾವು ಪ್ರಶ್ನೆ ಮಾಡ್ಬೋದಿತ್ತ? ದೇವ್ರ ಕೆಲವು ಯೋಜನೆ ನಮ್ಗೆ ಗೊತ್ತಾಗುದಿಲ್ಲ ಅಂತ ಎಷ್ಟು ಸಾಧ್ಯ ಅಷ್ಟು ಉತ್ತೇಜನ ಪಡಿಸಿದೆ. ಆಮೇಲೆ ನಾನು 3 ತಿಂಗಳು ಫೋನ್ ಮಾಡ್ಲೇ ಇಲ್ಲ ಅವನಿಗೆ. 3 months, 3 ತಿಂಗಳು 4 ತಿಂಗಳು ನಾನು ಫೋನ್ ಮಾಡ್ಲಿಲ್ಲ ಅವನಿಗೆ. ಸಡನ್ ಆಗಿ ನಾನು ಮುಂಬೈಯಲ್ಲಿದ್ದೆ, ಅವ್ನು ನೆನಪಾಯ್ತು. ಸಡನ್ ಆಗಿ ಬ್ರದರ್ ಹೌ ಆರ್ ಯು ಅಂತ ಒಂದು ಮೆಸೇಜ್ ಕಳಿಸಿದೆ. ಯಾಕಂದ್ರೆ ನಾನು ಫುಲ್ ಬ್ಯುಸಿ ಆಗ್ಬಿಟ್ಟೆ ಮಿನಿಸ್ಟ್ರಿಯಲ್ಲಿ. ಹೌ ಆರ್ ಯು ಬ್ರದರ್ ಅಂತ ಮೆಸೇಜ್ ಹಾಕಿದಾಗ ಅವ್ರ ತಾಯಿ ನಂಗೆ ರಿಪ್ಲೈ ಮಾಡಿದ್ಲು, ಪಾಸ್ಟರ್ ಜಿತಿನ್ ಇಸ್ ನೋ ಮೋರ್, ಪ್ಲೀಸ್ ಕಾಂಟ್ಯಾಕ್ಟ್ ಪಾಸ್ಟರ್ ಸಾಬು ಅಂದ್ರು. ಸಾಬು ಅಂದ್ರೆ ಮಂಗಳೂರಲ್ಲಿ ಹೋಗ್ತಾ ಇರುವಂತ ಚರ್ಚ್ ಪಾಸ್ಟರ್. ನನಗೆ ಶಾಕ್ ಒಂದೇ ಸರಿ. ಸಡನ್ ಆಗಿ ಮತ್ತೆ ಪಾಸ್ಟರ್ ಸಾಬು ನಂಬರ್ ತಗೊಂಡು ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ, ಈ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ್ರ.
ಹೆಂಡತಿ ಸತ್ತಿದ್ದಕ್ಕೆ ಡಿಪ್ರೆಷನ್ಗೆ ಹೋಗಿ ಈ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು. ನನಗೆ ಇಷ್ಟು ದುಃಖ ಆಯ್ತಂದ್ರೆ ಅವತ್ತು ರಾತ್ರಿ ನಾನು ಊಟ ಮಾಡಲಿಲ್ಲ. ಬಹಳ ಬೇಸರ. ಯಾಕೆ? ಒಬ್ಬ ವ್ಯಕ್ತಿ ಉತ್ತೇಜನ ಹೊಂದಲಿಕ್ಕೆ ಯಾರು ಇಲ್ಲ. ಅವನನ್ನು ಬಲಪಡಿಸೋರು ಒಬ್ಬರು ಇದ್ದಿದ್ರೆ ಅವನು ಬದುಕ್ತಿದ್ದ. ಅವ 2 ಮಕ್ಕಳು, 4 months ಓಲ್ಡ್ ಬೇಬಿ, ಅನಾಥ, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಇಮ್ಯಾಜಿನ್, ನಿಮ್ಮ ಒಂದು ಉತ್ತೇಜನ ಒಂದು ಜೀವವನ್ನು ಬದುಕಿಸ್ತದೆ. ನಿಮ್ಮನ್ನು ದೇವರು ಕರೆದಿದ್ದು ಇನ್ನೊಬ್ಬರನ್ನ ಕುಗ್ಗಿಸೋದಕ್ಕಲ್ಲ, ಉತ್ತೇಜನ ಪಡಿಸ್ರಿ. ಅವ್ರ ಕಷ್ಟದಾಗಿರುವಾಗ ಅವ್ರ ಉತ್ತೇಜನ ಪಡಿಸ್ರಿ. ದೇವರು ನಿನ್ನನ್ನು ಕರೆದಿದ್ದೇ ಇನ್ನೊಬ್ಬರನ್ನ ಬಲಪಡಿಸುವುದಕ್ಕಾಗಿ. ಆದ್ರಿಂದ ನೀವು ಈಗ ಮಾಡುತ್ತಿರೋ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸ್ತಾ ಇರ್ರಿ. ನಿಮ್ಮ ಒಂದು ಸಂತೈಸುವಿಕೆ ಆ ಮನುಷ್ಯನ ಜೀವವನ್ನು ಉಳಿಸ್ತದೆ. ನಿಮ್ಮ ಒಂದು ಸಂತೈಸುವಿಕೆ ಆ ಮನುಷ್ಯನಿಗೆ ಇಷ್ಟು ಶಕ್ತಿ ಬರ್ತದಂದ್ರೆ ಎಸ್, ನಾನು ಮುಂದೆ ಏನಾದ್ರೂ ಸಾಧಿಸಬಹುದು ಅನ್ನೋಂಥದ್ದು. ನಿಜವಾಗಿ ಹೇಳ್ತೇನೆ, ಆ ಸಹೋದರನ ಕಳ್ಕೊಂಡ್ಮೇಲೆ ಬಹಳ ಬೇಸರದಲ್ಲಿ ಆಗಿದ್ದೇನೆ. ಇಷ್ಟು ಡಿಪ್ರೆಷನ್ ನನಗೆ ಒಂಥರ ಆಯ್ತು. ನನ್ನ ಕಣ್ಣು ಮುಂದೆ ಇರುವಂತ ಒಬ್ಬ ಫ್ರೆಂಡ್, ಸಹೋದರ ಅಲ್ಲ, ಸತ್ತೋದ. ಎಂತ ಕೆಟ್ಟ ನಿರ್ಧಾರ ತಗೊಂಡ. ಒಂದ್ ಸೈಡ್ ಅವನ ಬಗ್ಗೆ ಕೋಪ ಬರ್ತಾ ಇದೆ. ಯಾಕೆ ಅಂದ್ರೆ ಮಕ್ಕಳನ್ನಾದ್ರೂ ನೋಡ್ಬೋದಿತ್ತಲ್ಲ ಮನುಷ್ಯ. ಆದ್ರೆ ಸೈತಾನ ಈ ಡಿಪ್ರೆಷನ್ ಅನ್ನುವಂಥ ರೋಗವನ್ನು ತಂದು ಹಾಕಿ ಮನುಷ್ಯ ಸುಸೈಡ್ ಮಾಡ್ಕೊಳ್ಳುವಷ್ಟು ಮಟ್ಟಿಗೆ ಹೋಗ್ತಾನೆ. ತಿಳ್ಕೊಡ್ರಿ ಎಷ್ಟು ಡೇಂಜರಸ್ ಇದೆ ಡಿಪ್ರೆಷನ್. ಆದ್ರೆ ದೇವರು ನನ್ನ ಕರೆದಿದ್ದಕ್ಕೆ ಅಂತ ಡಿಪ್ರೆಷನ್ ಇರುವಂತ 100 ಜನರನ್ನ ಸಂತೈಸುವುದಕ್ಕಾಗಿ. ದೇವ ಜನರು ಯಾಕೆ ಈ ಲೋಕದಾಗಿದ್ದಾರೆ? ಇನ್ನೊಬ್ಬರನ್ನು ಸಂತೈಸುವುದಕ್ಕಾಗಿ, ಇನ್ನೊಬ್ಬರು ಬಲಪಡಿಸುವುದಕ್ಕಾಗಿ. ನಿಮ್ಮ ಒಂದು ಸಂತೈಸುವಿಕೆ ಒಂದು ಪ್ರಾಣವನ್ನ ಕಾಪಾಡ್ತದೆ, ಒಂದು ಜೀವವನ್ನು ಉಳಿಸ್ತದೆ. ಆತನು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಬರ್ತದೆ, ಒಬ್ಬರನ್ನೊಬ್ಬರು ಸಂತೈಸುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ಏನ್ ಮಾಡ್ರಿ? ವೃದ್ಧಿಪಡಿಸ್ರಿ. ನಿಜವಾಗಿ ಹೇಳ್ರಿ, ನಿಮ್ಮನ್ನ ಜನ ನೋಡುವಾಗ ಎಸ್, ಈ ವ್ಯಕ್ತಿ ಇದ್ರೆ ನನಗೆ ಬಲ ಬರ್ತದಂತ ಯಾರಾದ್ರೂ ನಿಮ್ ಬಗ್ಗೆ ಸಾಕ್ಷಿ ಹೇಳ್ತಾರ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ನಿಮ್ಮ ನೀವು ಪ್ರಶ್ನೆ ಹಾಕೊಡ್ರಿ. ಯಾರಾದ್ರೂ ಕಷ್ಟದಾಗಿರುವಾಗ ನಿಮ್ಮ ನೆನಪಾಗ್ತದ ಅವ್ರಿಗೆ, ಈ ಮನುಷ್ಯ ನನ್ನ ಜೊತೆಗಿದ್ರೆ ಎಷ್ಟು ಬಲ ಬರ್ತಿತ್ತು ನನಗೆ. ಅಥವಾ ನಿಮ್ಮ ಮಾತಿನಿಂದ ನಾಳೆ ಸಾವಿನ ಇವತ್ತೇ ಸಾಯ್ತಾ ಇದ್ದಾನ. ಹಂಗಿರ್ತದಲ್ಲ ಕೆಲವರು. ಇನ್ನೊಂದು ತಿಂಗಳು ಸಾಯ್ಬೇಕಾಗಿರ್ತದ, ಅವ್ನು ನಿಮ್ಮ ಮಾತು ಕೇಳಿ ಇವತ್ತೇ ಸತ್ತೋಗ್ಬಿಡ್ತಾನ ಅವನು. ಯಾಕೆ? ಉತ್ತೇಜನ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಇಬ್ರಿ 10:24, ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ಒಬ್ಬರನ್ನೊಬ್ಬರು ಪ್ರೇರೇಪಿಸ್ರಿ, ಉತ್ತೇಜನ ಪಡಿಸ್ರಿ. ಅದಕ್ಕೆ ಹಿತಚಿಂತಕರಾಗ್ರಿ. ನಿಮ್ಮ ಬಗ್ಗೆ ಮಾತ್ರ ಚಿಂತಿಸ್ಲಿಕ್ಕೆ ದೇವರು ನಿಮ್ಮನ್ನು ಕರೆದಿಲ್ಲ, ಇನ್ನೊಬ್ಬರ ಬಗ್ಗೆ ಚಿಂತಿಸ್ರಿ. ಪೌಲ ಒಳ್ಳೆ ಉತ್ತೇಜನ ಪಡಿಸುವಂತ ವ್ಯಕ್ತಿ. ನಿನ್ನನ್ನು ಜನ ಹಂಗೆ ಹೇಳ್ಬೇಕು. ಎಸ್, ನಿಮ್ಮ ಹೆಸರು ಹೇಳುವಾಗಲೇ ಜನರಿಗೆ ಹೇಳ್ಬೇಕು, ಇವನು ಒಳ್ಳೆ ಎನ್ಕರೇಜ್ ಮಾಡ್ತಾನೆ, ಒಳ್ಳೆ ಉತ್ತೇಜನ ಪಡಿಸ್ತಾನೆ. ಈ ರೀತಿಯಾದ ಸಾಕ್ಷಿ ನಿನ್ನ ಬಗ್ಗೆ ಜನ ಹೇಳ್ಬೇಕು. ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದೆ. ಬಟ್ ಬಹಳ ಜನ ಹೆಂಗಿದಾರೆ ಅಂದ್ರೆ ಸ್ವಾರ್ಥರು, ಹಿತಚಿಂತಕರಿಲ್ಲ. ಇನ್ ತನ್ನ ಬಗ್ಗೆ ಚಿಂತೆ ಮಾಡೋದು ಬರೇ ತಾನು. ನಿನ್ನನ್ನು ದೇವರು ಕರೆದಿದ್ದೆ ಇನ್ನೊಬ್ಬರಿಗಾಗಿ. ಅದಕ್ಕಾಗಿ ಸಭೆಯನ್ನು ರೂಢಿಯಾಗಿ ಬರುವುದನ್ನು ಬಿಡಬೇಡ್ರಿ. ಸಭೆಗೆ ಬರುವಾಗ ಸಭೆ ಜನರ ಪರಿಸ್ಥಿತಿಗಳು ಗೊತ್ತಾಗ್ತದೆ. ಸಭೆ ಜನರಿಗೆ ಏನ್ ಬೇಕು ಸಹಾಯ ಮಾಡ್ಲಿಕ್ಕೆ ನಿನಗೆ ದೇವರು ಸಹಾಯ ಮಾಡ್ಲಿಕ್ಕೆ ನಿನಗೆ ದೇವರು ಶಕ್ತನಾಗಿ ಮಾಡ್ತಾರೆ. ಅವರಿಗಾಗಿ ಅಟ್ಲೀಸ್ಟ್ ಏನಾದ್ರೂ ಒಂದು ಪ್ರಯಾಸ ಪಡ್ಬೋದು, ಅವರಿಗಾಗಿ ಸೇವೆ ಮಾಡ್ಬೋದು. ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೆ ಅವ್ರನ್ನ ಎನ್ಕರೇಜ್ ಆದ್ರೂ ಮಾಡ್ಬೋದು. ನಿನ್ನ ಒಂದು ಎನ್ಕರೇಜ್ಮೆಂಟ್ ಅವರ ಜೀವಿತದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಪ್ರಿಯರೇ. ಓಕೆ, ಫಾಸ್ಟ್ ಆಗಿ ಹೋಗ್ತೇನೆ. 1 ಕೊರಿಂಥ 14:26 ಹೇಳ್ತದೆ, ಹಾಗಾದರೆ ಸಹೋದರರೇ, ನೀವು ಕೂಡಿ ಬಂದಿರುವಾಗ, ಸಭೆಯಾಗಿ ನೀವು ಕೂಡಿ ಬಂದಿರುವಾಗ, ಒಬ್ಬನು ಹಾಡ್ತಾನೆ, ಹೌದಾ? ಒಬ್ಬನು ಉಪದೇಶ ಮಾಡ್ತಾನೆ, ಒಬ್ಬನು ತನಗೆ ಪ್ರಕಟವಾದದನ್ನು ತಿಳಿಸ್ತಾನೆ, ಒಬ್ಬನು ವಾಣಿಯನ್ನಾಡ್ತಾನೆ, ಒಬ್ಬನ ಅದರ ಅರ್ಥವನ್ನು ಹೇಳ್ತಾನೆ. ಇದು ನೀವೇನ್ ಮಾಡ್ತೀರಿ? ಎಲ್ಲವನ್ನ ಎದಕ್ಕಾಗಿ ಮಾಡ್ರಿ? ಭಕ್ತಿ ವೃದ್ಧಿಗಾಗಿ ಮಾಡ್ರಿ. ಇನ್ನೊಬ್ಬರನ್ನ ಕಡಿಮೆ ಮಾಡೋದಕ್ಕಾಗಿ ಮಾಡಬೇಡ್ರಿ. ಇನ್ನೊಬ್ಬರನ್ನ ಸಾಯಿಸೋದಕ್ಕಾಗಿ ಮಾಡಬೇಡ್ರಿ. ಇನ್ನೊಬ್ಬರನ್ನ ಹರ್ಟ್ ಮಾಡೋದಕ್ಕಾಗಿ ಮಾಡಬೇಡ್ರಿ. ಅವನ ಭಕ್ತಿ ವೃದ್ಧಿಗಾಗಿ ಮಾಡ್ರಿ. ನೀವು ತಿಳ್ಕೊಡ್ರಿ, ಯಾವಾಗ ನಿಮ್ನ ಕಡೆಯದಾಗಿ ನಿಮ್ಮ ಮಾತಿನಿಂದ ಒಬ್ಬ ವ್ಯಕ್ತಿ ಭಕ್ತಿ ವೃದ್ಧಿ ಆಗಿದೆ? ಏನಾದ್ರೂ ಸಾಕ್ಷಿ ಇದೆ, ಟೆಸ್ಟಿಮನಿ ಇದೆಯಾ ನಿಮ್ ಬಗ್ಗೆ? ಎಸ್, ಈ ಸಹೋದರ ನನ್ಗೆ ಮಾತಾಡಿದ್ದು ಎಷ್ಟು ಭಕ್ತಿ ವೃದ್ಧಿ ಆಯ್ತು. ಯಾವಾಗ ಹೇಳಿದಾರೆ ನಿಮ್ ಬಗ್ಗೆ ಸಾಕ್ಷಿ? ಅಥವಾ ಇದ್ದಂತ ಭಕ್ತಿನ ಕಳ್ಕೊಂಡಿದಾರ? ಓಕೆ,
ಬಹಳ ಫಾಸ್ಟ್ ಆಗಿ ಎನ್ಕರೇಜ್ಮೆಂಟ್ 2 ರೀತಿ ಮಾಡ್ಬೋದು. ಬೇಗ ನಾನು ಮುಗಿಸ್ತೀನಿ. ಎಷ್ಟು ರೀತಿ ರೀ? ಒಂದನೇದು ನಿಮ್ಮ ಬಾಯಿ ಮಾತಿನಿಂದ. ಹೆಂಗೆ ಮಾಡ್ಬೋದ್ರಿ? 2 ರೀತಿ ಎನ್ಕರೇಜ್ಮೆಂಟ್ ಮಾಡ್ಬೋದು. ಒಂದು ನಿಮ್ಮ ಮಾತಿನಿಂದ, 2ನೇದು ನಿಮ್ಮ ಕೃತ್ಯಗಳಿಂದ. ಎಷ್ಟ್ರಿ? 1ನೇದು ಮಾತಿನಿಂದ, 2ನೇದು ಮಾತು ಏನು? ಫಸ್ಟ್ ಸಿನ್ಸಿಯರ್ ಕಾಂಪ್ಲಿಮೆಂಟ್. ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಅವನಿಗೆ ಹೋಗಿ ಕಾಂಪ್ಲಿಮೆಂಟ್ ಕೊಡ್ರಿ. ಕಂಗ್ರಾಚುಲೇಷನ್ಸ್, ವೆರಿ ಗುಡ್, ಬಹಳ ಚೆನ್ನಾಗಿ ಮಾಡಿದೆ. ಯಾವ್ದಾದ್ರು ವ್ಯಕ್ತಿ ಇಲ್ಲಿ ಬಂದು ಹಾಡುವಾಗ ತಪ್ಪಂತ ತಿಳ್ಕೊಡ್ರಿ, ಅವ್ನಿಗೆ ಹೋಗಿ ಕಾಂಪ್ಲಿಮೆಂಟ್ ಕೊಡ್ರಿ. ಬ್ರದರ್, ವೆಲ್ ಡನ್, ಬಹಳ ಚೆನ್ನಾಗಿ ಮಾಡಿದೆ. ಕಾಂಪ್ಲಿಮೆಂಟ್ ಕೊಡ್ತೀರಾ ನೀವು? ನಿಂದು ಸರಿನೇ ಇರಲಿಲ್ಲ, ಕಾಂಪ್ಲಿಮೆಂಟ್. ನಮ್ ಕಾಂಪ್ಲಿಮೆಂಟ್ ಹೆಂಗಿರ್ತದೆ? ನೀನು ಉಪಯೋಗ ಇಲ್ಲ, ಹಿಂಗೆ ಮಾಡಿದ್ರೆ ಅವ್ನು ನೆಕ್ಸ್ಟ್ ನಿಲ್ಲುವುದೇ ಇಲ್ಲ. ನಿಮ್ಮ ಮಾತಿನಲ್ಲಿ ಒಬ್ಬ ವ್ಯಕ್ತಿನ ಹೆಂಗೆ ಎನ್ಕರೇಜ್ ಮಾಡೋ ಗೊತ್ತಾ? ಅವ್ನು ತಪ್ಪಿದ್ರು ನಿಮ್ಗೆ ಗೊತ್ತಾ, ನಿಜವಾಗಿ ಹೇಳ್ತೇನೆ, ನೀವು ಒಂದ್ಸರಿ ಫಾರಿನರ್ ಜೊತೆಗೆ ಹೋಗ್ರಿ ಬ್ರ, ನೀವು ಏನು ಮಾಡಿಲ್ಲ ಅಂದ್ರೂ ಅವ್ರು ನಿಮ್ಮ ಬೆಂಚ್ ಚಪ್ಪರಿಸ್ತಾರೆ ಗೊತ್ತಾ? ಎಸ್, ಕೀಪ್ ಇಟ್ ಅಪ್, ಹಿಂಗೆ ವೆಲ್ ಡನ್. ತಪ್ಪಿದ್ರು ಅದು ಏನಾಗ್ತದೆ ಗೊತ್ತಾ? ಅವ್ರಿಗೆ ಇಮಿಡಿಯೇಟ್ ಆಗಿ ಮತ್ತೆ ಒಂಥರ ಒಳಗಡೆ ಎನ್ಕರೇಜ್ಮೆಂಟ್ ಬಂದು ಇನ್ನೂ ಚಲೋ ಮಾಡ್ಬೇಕು ಅನಿಸ್ತದೆ. ನಮ್ದು ಹೆಂಗಿರ್ತದೆ? ಸಿನ್ಸಿಯರ್ ಅದು ಕಾಂಪ್ಲಿಮೆಂಟ್ ಕೊಡ್ರಿ. ಸುಮ್ಮನೆ ಕೊಡ್ಬೇಕಂತಲ್ಲ, ಸಿನ್ಸಿಯರ್ ಅಂದ್ರೆ ಹೆಂಗೆ? ಪ್ರಾಮಾಣಿಕವಾಗಿ ಒಂದವನಿಗೆ ಕಾಂಪ್ಲಿಮೆಂಟ್ ಹೇಳ್ರಿ. ಎಸ್ ಬ್ರದರ್, ವೆಲ್ ಡನ್, ಸಿಸ್ಟರ್, ಬಹಳ ಚೆನ್ನಾಗಿ ಮಾಡಿದ್ರಿ, ಕೀಪ್ ಇಟ್ ಅಪ್, ಹೀಗೆ ಮುಂದೋಗಿ ಹಿಂಗೆ ಹೇಳ್ರಿ. ನೆಗೆಟಿವ್ ಅನ್ನ ಜಾಸ್ತಿ ಐಡೆಂಟಿಫೈ ಮಾಡಬೇಡ್ರಿ. ಎಸ್, ನೆಗೆಟಿವ್ ಇದೆ, ಇಲ್ಲಂದಿಲ್ಲ, ಯಾವ ಮನುಷ್ಯನು ಪರ್ಫೆಕ್ಟ್ ಇಲ್ಲ, ಬಟ್ ಪಾಸಿಟಿವ್ ಅನ್ನ ಹೈಲೈಟ್ ಮಾಡ್ರಿ. ಕೆಟ್ಟದನ್ನ ಬಚ್ಚಿಡ್ರಿ, ಒಳ್ಳೇದನ್ನ ಹೈಲೈಟ್ ಮಾಡ್ರಿ. ಅದು ಮತ್ತೆ ಅವನು ತಪ್ಪು ಮಾಡದಂಗೆ ಅವನಿಗೆ ಸಹಾಯ ಆಗ್ತದೆ. 2ನೇದಾಗಿ ಆಲ್ವೇಸ್ ಟೆಲ್ ಟ್ರುತ್ ಒನ್ ಅದರ್. ದಯಮಾಡಿ ಹೇಳ್ತೇನೆ, ಸತ್ಯವನ್ನೇ ಒಬ್ಬರು ಸಂಗಡ ಒಬ್ರು ಮಾತಾಡ್ರಿ. ನೀನ್ ಸತ್ಯವನ್ನು ಮಾತಾಡುವಾಗ ಅವ್ರು ನಿಮ್ಮನ್ನು ನಂಬ್ತಾರೆ, ನಿಮ್ಮ ಮೂಲಕ ಅವ್ರಿಗೆ ಎನ್ಕರೇಜ್ ಆಗ್ತದೆ, ಈ ಮನುಷ್ಯ ಸುಳ್ಳು ಹೇಳೋದಿಲ್ಲ ಅಂತೇಳಿ. ಅಗ್ರಿ ವಿತ್ ದೆಮ್ ವೆನ್ ಅಪ್ರಾಪರ್. ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನು ಅವ್ರು ಮಾಡಿ ನಿಮ್ ಮುಂದೆ ಬರುವಾಗ ಅದಕ್ಕೆ ಸಮ್ಮತಿಸ್ರಿ. ಎಸ್ ಬ್ರದರ್, ಐ ಅಗ್ರಿ ವಿತ್ ಯು, ನಾನು ನಿನ್ ಜೊತೆಗೆ ಇದ್ದೇನೆ. ಅಪ್ರೋಪ್ರಿಯೇಟ್ ಅಂದ್ರೇನು? ಅವನು ಒಂದ್ ವೇಳೆ ಏನಾದ್ರೂ ಸರಿಯಾದ ಕೆಲಸ ಮಾಡಿದ್ರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನೀವು ಸಮ್ಮತಿಸ್ರಿ. ಅರ್ಥ ಆಗ್ತಾ ಇದೆಯಾ? ಒಬ್ಬ ವ್ಯಕ್ತಿ ಚಲೋ ಕೆಲಸ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದು ಮುಂದೆ ಹೇಳುವಾಗ ಏನ್ ಮಾಡ್ರಿ? ಅದಕ್ಕೆ ಸಮ್ಮತಿಸ್ರಿ, ಅಗ್ರಿ ಆಗ್ರಿ. ನೀನ್ ಮಾಡಿ ಸರಿ ಇಲ್ಲ ಅನ್ಬೇಡ್ರಿ, ಸಮ್ಮತಿಸ್ರಿ, ಅವನ ಜೊತೆಗೆ ಸಮ್ಮತಿ ಕೊಡ್ರಿ, ಅಗ್ರಿ ಆಗ್ರಿ. 3ನೇದು ಪಾಸ್ ಆನ್ ದ ಇನ್ಫಾರ್ಮೇಶನ್ ಟು ದೆಮ್. ಕೆಲವು ಸಾರಿ ನಿಮಗೇನಾದ್ರೂ ಅವ್ರ ಬಗ್ಗೆ ಒಂದು ಕೆಲವು ವಿಚಾರಗಳು ಗೊತ್ತಿದ್ರೆ ಅವನಿಗೆ ಹೋಗಿ ತಿಳಿಸ್ರಿ. ಇಟ್ಟುಕೊಳ್ಬೇಡ್ರಿ ಒಳಗಡೆ. ಅರ್ಥ ಆಗ್ತಾ ಇದೆ? ಏನಾದ್ರೂ ಅವನ ಬಗ್ಗೆ ಅವನಿಗೇನಾದ್ರು ಕೇಡು ಸಂಭವಿಸುದ ಅಥವಾ ಅವನಿಂದ ಏನಾದ್ರೂ ಮಿಸ್ಟೇಕ್ ಆಗ್ತಾ ಇದೆ, ಅದನ್ನ ಹೋಗಿ ಅವ್ನಿಗೆ ತಿಳಿಸ್ರಿ. ಇದರಿಂದ ಆ ವ್ಯಕ್ತಿ ಮುಂದೆ ತಪ್ಪೆಜಿಡುವುದನ್ನು ನಿಲ್ಲಿಸ್ತಾನೆ. ಬಟ್ ನಾವೇನ್ ಮಾಡ್ತೇವೆ ಹೇಳ್ರಿ? ಮಾಡ್ಲಿ ಸುಮ್ಮನೆ ಇರ, ಬೀಳೋ ತನಕ ಸುಮ್ಮನೆ ಇರ್ತೇವೆ. ಇದು ಅವನಿಗೆ ಎನ್ಕರೇಜ್ಮೆಂಟ್ ಆಗಲ್ಲ. ಏನಾದ್ರೂ ವಿಷಯ ಇದ್ರೆ ಅವನಿಗೋಗಿ ಹೇಳ್ರಿ. ನೆಕ್ಸ್ಟ್ ಅವನಿಗಾಗಿ ಪ್ರಾರ್ಥನೆ ಮಾಡ್ರಿ. ಬ್ರದರೇ, ಐ ವಿಲ್ ಪ್ರೇ ಫಾರ್ ಯು. ಸಿಸ್ಟರ್, ನಾನು ನಿಮಗಾಗಿ ಪ್ರೇಯರ್ ಮಾಡ್ತೇನೆ. ಬ್ರದರ್, ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅಲ್ಲೇ ಅವ್ರ ಜೊತೆ ಮಾಡ್ರಿ. ಆ ಒಂದು ಸಣ್ಣ ಪ್ರಾರ್ಥನೆ ಅವರಿಗೆ ಬಹಳ ಉತ್ತೇಜನ ಕೊಡಿಸ್ತದೆ. ನೆಕ್ಸ್ಟ್, ನಿಮಗೆ ದೇವರ ವಾಕ್ಯ ಬಗ್ಗೆ ಏನಾದ್ರು ಗೊತ್ತಿದ್ರೆ ವಾಕ್ಯದಿಂದ ಅವನ ಜೊತೆಗೆ ಮಾತಾಡ್ರಿ. ಅವ್ನು ಬಹಳ ಚಿಂತೆಯಲ್ಲಿರುವಾಗ ಹೇಳ್ರಿ, ಬ್ರದರ್, ದೇವರ ವಾಕ್ಯ ಹೇಳ್ತದೆ, ಚಿಂತೆ ಮಾಡಬೇಡ್ರಿ. ಎಲ್ಲಾ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ, ಚಿಂತೆ ಮಾಡಬೇಡ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಮಾಡಂತ ಹೇಳ್ತಾರೆ, ಮಾಡ್ರಿ. ಇದು ನಿಮ್ಮ ಮಾತಿನಿಂದ ಅವನನ್ನ ಏನ್ ಮಾಡೋದ್ರಿ? ಉತ್ತೇಜನ ಪಡಿಸೋದು. 2ನೇದು ಇದರಿಂದ ಟೈಮ್ ಇಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ. 2ನೇದು ನಿಮ್ಮ ಕೃತ್ಯಗಳಿಂದ ಅವನು ಉತ್ತೇಜ. ಹೆಂಗೆ ಕೃತ್ಯ? ಏನ್ ಮಾಡಬಹುದು? ಕೃತ್ಯದಿಂದ ಹೆಂಗ್ ಮಾಡಬಹುದು? ಫಸ್ಟ್ ಕೃತ್ಯ ಏನ್ ಗೊತ್ತಾ? ನಿಮ್ ಮನೆಗೆ ಯಾರ ಬಂದ್ರೆ ಏನ್ ಮಾಡ್ರಿ? ಸಿಟ್ಟು ಮಾಡಿದ್ರೆ ಏನಾಗ್ತದೆ?
ಈಗ ನಾನು ನಿಮ್ಮ ಮನೆಗೆ ಬಂದೆ, ನೀವು ನಕ್ರೆ ನಾನು ಬಂದು ಏನ್ ಮಾಡ್ತೇನೆ? ಈಗ ನೀವು ನಾ ಬಂದ ತಕ್ಷಣ ನೀವು ಸಿಟ್ಟು ಮಾಡ್ಕೊಂಡು ಒಳಗೆ ಹೋದ್ರೆ ಎನ್ಕರೇಜ್ ಆಗ್ಬೋದು ಅವರಿಗೆ? ನಾನು ಹೇಳ್ತಾ ಅವ್ನಿಗೆ ಯಾವನೇ ಆಗಿರ್ಲಿ, ಜಸ್ಟ್ ನಿಮ್ ಮುಂದೆ ಬಂದಾಗ ಒಂದು ಸ್ಮೈಲ್ ಮಾಡ್ರಿ. ಆ ಒಂದು ಸ್ಮೈಲ್ ಆ ವ್ಯಕ್ತಿ ಮೂಡನ್ನು ಬದಲಾಯಿಸ್ತದೆ. ನಿಮ್ಮ ಒಂದು ನಗು, ಇದು ನಿಮ್ಮ ಆಕ್ಷನ್. ಒಬ್ಬ ವ್ಯಕ್ತಿಯನ್ನ ಎನ್ಕರೇಜ್ ಮಾಡೋದು ಇದರಿಂದ ನಿಮ್ಮ ಸ್ಮೈಲ್. ನಗ್ರಿ. ಬಂದ ತಕ್ಷಣ ಹಿಂಗ್ ಏನಾಗೋದು ಹೇಳ್ರಿ? ಮನುಷ್ಯ ಪಾಪ ಯಾಕಾರ ಬಂದೆಪ್ಪ ನಾನು, ಹಂಗ್ ಮಾಡ್ಬೇಡ್ರಿ. ಜಸ್ಟ್ ಒಂದು ಸ್ಮೈಲ್ ಕೊಡ್ರಿ ನೋಡೋಣ. ಸ್ಮೈಲೇ ಇಲ್ಲ ಮುಖದಲ್ಲಿದೆ. ಸ್ಮೈಲ್ ಮಾಡ್ರಿ, ನಗ್ರಿ. ನಿಮ್ಮ ಒಂದು ನಗು ಮನುಷ್ಯನ ಲೈಫ್ ಬದಲಾಯಿಸ್ತದೆ. ಒಳ್ಳೆ ನಗ್ರಿ. ಓಕೆ, ಎರಡನೇದೇನು ಗೊತ್ತಾ? ಬಿ ಕ್ವೈಟ್ ವೈಲ್ ದೇ ಸ್ಪೀಕ್. ಯಾರಾದ್ರೂ ಮಾತಾಡುವಾಗ ಬಾಯಿ ಮುಚ್ಕೊಂಡಿರಿ ಸ್ವಲ್ಪ. ಅಂದ್ರೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಡ್ರಿ. ನೀವು ಒಡ 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 ಅಂತ ಹೇಳಿ ಅವ್ನು ಮಾತಾಡಿದ್ ನಿಮ್ಗೆ ಏನ್ ಅರ್ಥ ಆಗೋದಿಲ್ಲ. ಅವಾಗ ಅವ್ನಿಗೆ ಏನಾಗ್ತದೆ? ಮಾತಾಡೋನಿಗೆ ಬೇಸರ ಆಗ್ತದೆ. ನೋಡ್ರಿ, ಯಾರ ಮಾತಾಡೋ ಮಧ್ಯದಲ್ಲಿ ಮಾತಾಡ್ರಿ, ಬೇಜಾರಾಗದಲ್ರಿ? ಯಾವುದೇ ವ್ಯಕ್ತಿ ಮಾತಾಡುವಾಗ ಅದನ್ನ ಫಸ್ಟ್ ಕೇಳ್ರಿ, ಆಲಿಸ್ರಿ, ಬಿ ಕ್ವೈಟ್. ಇದರಿಂದ ಮಾತನಾಡುವಂತ ವ್ಯಕ್ತಿಗೂ ಕೂಡ ಸ್ವಲ್ಪ ನನ್ನ ಮಾತಾಡ ಕೇಳ್ತಾ ಇದಾರಪ್ಪ ಅನಿಸ್ತದೆ. ಮೂರನೇದು ಹಗ್. ಆದ್ರೆ ಬಿ ಕೇರ್ಫುಲ್, ಯಾರಿಗೆ ಹಗ್ ಮಾಡ್ತೀರಂತ. ಹಗ್ ಮಾಡಂದ್ರೆ ತಗೊಳ್ಳಿ, ಎಲ್ಲರಿಗೂ ಹಗ್ ಮಾಡ್ಬೇಡ್ರಿ. ತಪ್ಪಿಕೊಳ್ಳೋದಂದ್ರೆ ಅದಕ್ಕೆ ಬಿ ಕೇರ್ಫುಲ್. ಅದೊಂದು ಬರ್ದಿದೆ ನಾನು, ಯಾರಿಗೆ ಹಗ್ ಮಾಡೋದು ಕೇರ್ಫುಲ್ ಆಗಿರಿ. ಒಬ್ಬ ಬ್ರದರಿಗೆ ಹೋಗಿ ನೀವೇನ್ ಮಾಡ್ರಿ? ಹಗ್ ಮಾಡ್ರಿ. ಆ ಒಂದು ಹಗ್ ನೀವು ಒಪ್ಪಿಕೊಳ್ಳುವಂತ ಒಂದು ವಿಷಯ ಅದೇ ಆ ಮನುಷ್ಯನಿಗೆ ಎಷ್ಟು ಬದಲಾಯಿಸ್ತದೆ. ಸಿಸ್ಟರ್ಗಳು, ಇವ್ರ ಅಪ್ಕೊಳ್ಳೋದು ನೋಡ್ತೇನೆ, ಇವ್ರು ನೋಡದೇ ಇಲ್ಲ ನಾನು. ಯಾಕೆ ಗೊತ್ತಿಲ್ಲ. ನಾನು ಹಂಗೆಲ್ಲ ಎಲ್ಲರಿಗೂ ಅಪ್ಕೊ ಅಂತ ಹೇಳ್ತಾ ಇಲ್ಲ. ಯಾವ್ದಾದ್ರು ವ್ಯಕ್ತಿ ದುಃಖದಲ್ಲಿ ಇದಂತ ಅನ್ಸಿದ್ರೆ ಜಸ್ಟ್ ಹೋಗಿ ಬ್ರದರ್, ಸಿಸ್ಟರ್, ನಾನು ನಿನ್ ಜೊತೆಗಿದೆ ಅಂತ ಒಂದು ಹಗ್ ಮಾಡ್ರಿ. ಆ ವ್ಯಕ್ತಿ ಕಣ್ಣೀರು, ದುಃಖದ ಕಣ್ಣೀರು ಸಂತೋಷ ಕಣ್ಣೀರಾಗಿ ಬರ್ತದೆ. ಯಾಕೆ? ಆ ಒಂದು ಪ್ರೀತಿ ಅಪ್ಪುಗೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ಪೌಲ ತಾನು ಮೂರನೇ ಪ್ರಯಾಣ ಹೋಗುವಾಗ ಸಭೆಯವರು ಅವನನ್ನು ಅಪ್ಕೊಳ್ತಾರೆ. ಅಪ್ಕೊಂಡು ಅವನಿಗೆ ಮುದ್ದೆ ಇಡ್ತಾರೆ. ಆ ಒಂದು ಅಪ್ಪುಗೆ ಅವನನ್ನು ಎಷ್ಟು ಉತ್ತೇಜನ ಪಡಿಸ್ತದೆ ಗೊತ್ತಾ? ಆ ರೀತಿಯಾದ ಅಪ್ಪುಗೆ ಬೇಕು. ಕಷ್ಟದಾಗಿರುವಾಗ, ಬಹಳ ಚಿಂತೆಯಲ್ಲಿರುವಾಗ ಹೋಗಿ ಅವ್ರಿಗೆ ಏನ್ ಮಾಡ್ರಿ? ಒಂದು ಹಗ್ ಮಾಡ್ರಿ. ಮೂರನೇದು ಸರ್ವ್ ದೇವ್. ಅವ್ರಿಗೆ ಏನಾದ್ರೂ ಒಂದು ಸೇವೆ ಮಾಡ್ರಿ. ಕೃತ್ಯ ಆಗ ಹೇಳಿದ್ನೆಲ್ಲ, ನಿಮ್ಮನ್ನ ದೇವ್ರು ಕರೆದಿದ್ದೆ ಇನ್ನೊಬ್ಬರು ಸೇವೆ ಮಾಡೋದಕ್ಕೆ. ಕಷ್ಟದಾಗಿದ್ದಾನ, ಜಸ್ಟ್ ಏನ್ ಬೇಡ, ಕೂತಾಗ ಅವನಿಗೆ ಹೋಗಿ ಒಂದು ಗ್ಲಾಸ್ ನೀರು ತಂದು ಕೊಡ್ರಿ. ನಿಮ್ಮ ಮನೆಗೆ ಯಾರ ಬಂದ್ರೆ ಕೇಳ್ರಿ, ವಿಚಾರಿಸಿ, ಜಸ್ಟ್ ಹೋಗಿ ಒಂದು ಗ್ಲಾಸ್ ನೀರು ಕೊಡ್ರಿ, ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ, ಏನಾದ್ರೂ ಕೊಡ್ರಿ. ಅವನ್ನ ಸೇವೆ ಮಾಡ್ರಿ, ಅತಿಥಿ ಸತ್ಕಾರ ಮಾಡ್ರಿ. ಯಾವುದೇ ವ್ಯಕ್ತಿ ಇರ್ಲಿ, ಜಸ್ಟ್ ನಿಮ್ಮ ಮುಂದೆ ಕಂಡಾಗ ಏನಾದ್ರೂ ಸಹಾಯ ಮಾಡ್ರಿ. ರೋಡಲ್ಲಿ ಹೋಗ್ತಿರ್ತಾರೆ, ಬಹಳ ಪ್ರಯಾಸ ಪಡು, ಹೋಗಿ ಹೆಲ್ಪ್ ಮಾಡ್ರಿ. ವಯಸ್ಸಾದಂತ ಜನರು ಬಾರ್ ಹೊತ್ಕೊಂಡು ಹೋಗ್ತಿರ್ತಾರೆ, ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ರಿ. ಇದರಿಂದ ಆ ವ್ಯಕ್ತಿಗೆ ಎಷ್ಟೋ ಉತ್ತೇಜನ ಆಗ್ತದೆ. ಆ ವ್ಯಕ್ತಿ ಬಲ ಹೊಂದುತ್ತಾನೆ. ಇವತ್ತು ನಾವು ಅದು ಮಾಡೋದಿಲ್ಲ. ಅವನಿಗೆ ನನಗೆ ನಾನು ಹೇಳ್ತಾ ಇರೋದು ಬರೀ ಚರ್ಚವ್ರಿಗೆ ಅಷ್ಟೇ ಅಲ್ಲ. ರೋಡಲ್ಲಿ ಯಾರಾದ್ರೂ ಕಷ್ಟದಲ್ಲಿ ಕಾಣ್ತಾ ಇದ್ರು, ಹೋಗಿ ಸಹಾಯ ಮಾಡ್ರಿ. ನಿಮ್ಮ ಸಹಾಯ ಅವ್ರಿಗೆ ಎಷ್ಟೋ ಉತ್ತೇಜನ ಆಗ್ತದೆ. ಲಾಸ್ಟ್ ರಿವಾರ್ಡ್. ಯಾವ್ದಾದ್ರೂ ವ್ಯಕ್ತಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಂದ್ರೆ ಅವ್ನಿಗೆ ಏನ್ ಮಾಡ್ರಿ? ಪ್ರತಿಫಲ ಕೊಡ್ರಿ. ಏನಾದ್ರೂ ಒಂದು ಸಣ್ಣ ಗಿಫ್ಟ್ ಕೊಡ್ರಿ, ರಿವಾರ್ಡ್. ಅರೆ, ನಾವು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದಂತ ಅನಿಸ್ತು. ಈಗ ನೋಡ್ರಿ, ನೀವು ಯಾರಾದ್ರೂ ಹಾಡ್ ಹಾಡಿದಾಗ ಈ ಪ್ರೈಸ್ ಕೊಟ್ವಲ್ಲ ನಾವು. ನೀವು ಚಲೋ ಹಾಡ್ದಿರಿ, ಪ್ರೈಸ್ ಕೊಡ್ಲಿಲ್ವಾ? ಯಾಕೆ ಕೊಟ್ರು? ಅಟ್ಲೀಸ್ಟ್ ನೀವು ಬಂದು ನಿಂತಿದ್ದಕ್ಕೆ ನಿಮ್ಗೇನದೊಂದು ರಿವಾರ್ಡ್. ಅವಾಗ ಏನ್ ಅನಿಸ್ತದೆ ನಿಮ್ಗೆ ತಗೊಳ್ಳುವಾಗ? ಒಂಥರ ಎನ್ಕರೇಜ್ಮೆಂಟ್ ಅಲ್ಲ. ಅರೆ, ನಾನೂಗೂ ಪ್ರೈಸ್ ಸಿಗ್ತಾ, ಈ ತರ ರಿವಾರ್ಡ್ ಮಾಡಿ. ದೆನ್ ವಿಸಿಟ್ ದೆಮ್ ವೆನ್ ದೇ ಹ್ಯಾವ್ ಪ್ರಾಬ್ಲಮ್ಸ್. ಯಾರಾದ್ರೂ ಸಮಸ್ಯೆಯಲ್ಲಿ ಇದಾರಂದ್ರೆ ಹೋಗಿ ಅವ್ರನ್ನ ಸಂಧಿಸ್ರಿ. ನಾನು ಅದೇ ಕೇಳಿದೆ, ಅಶೋಕ್ ಬ್ರದರ್ ಹಾಸ್ಪಿಟಲ್ ಇದ್ದಾರೆ, ಎಷ್ಟು ಜನ ಫೋನ್ ಮಾಡಿದ್ರಿ ಅಂತ ಕೇಳಿದೆ. ಪ್ರೇಯರ್ ಮಾಡಿದ್ರಿ, ಪ್ರಾರ್ಥನೆ ಮಾಡು ತಪ್ಪಲ್ಲ. ಜೊತೆಗೆ ಹೋಗಿ ಫೋನಲ್ಲಿ ಮಾತಾಡ್ರಿ. ನಿಮ್ಮ ಒಂದು ಕಾಲ್, ನಿಮ್ಮ ಮಾತು ಅವನ್ನ ಎಷ್ಟು ಉತ್ತೇಜನ ಪಡಿಸ್ತದೆ. ಪಡಿಸೋದಿಲ್ವಾ? ಮಾಡಿದ್ದೀರಾ? ಒಬ್ರು ಮಾಡಿದ್ದಾರೆ. ನಾನು ಹೇಳ್ತಾ ಇರೋದೇನು ಗೊತ್ತಾ? ವಿಸಿಟ್ ದೆಮ್.
ಪಾಸ್ಟರ್ ಮಂಗಳೂರಿಗೆ ಹೋಗ್ಬೇಕ್ರಿ. ಯಾಕೆ? ಈಗ ನಿಮ್ಮ ಮನೆಯವ್ರು ಯಾರಿದ್ರು ಹೋಗೋದಿಲ್ವಾ? ಸಮಸ್ಯೆಯಲ್ಲಿ ಯಾರೇ ಇರಲಿ, ಹೋಗಿ ಅವ್ರನ್ನ ಸಂಧಿಸ್ರಿ. ನಿಮ್ಮ ಆ ಸಮಸ್ಯೆಯಲ್ಲಿರುವಂತ ಜನರನ್ನ ಹೋಗಿ ಸಂಧಿಸುವಾಗ, ಈಗ ನೋಡ್ರಿ, ಲೋಹಿತ್ ಓಪನ್ ಹಾರ್ಟ್ ಸರ್ಜರಿ ಅಂತ ಮೈಸೂರಲ್ಲಿ ಮಲಗಿದಾಗ ಆರೋನ್ ಬ್ರದರ್ ಸಿಮೋನ್ ಅವ್ರು ಹೋಗಿದ್ರು, ಹರ್ಷ ಸಭೆಯವರು ಕೆಲವರು ಹೋಗಿದ್ರು. ಅವಾಗ ಅವ್ರು ಹೇಳಿದ್ರು, ಸಿಸ್ಟರ್ ನಂದಿನಿಗೆ ಏನಾಯ್ತು ಕೇಳ್ರಿ, ಹೋಗ್ರಿ ಅವ್ರಿಗೆ ಕೇಳ್ರಿ. ಅವ್ರು ಹೇಳಿದ್ರು, ಕೈ ಕಾಲೇ ಬಿದ್ದು ಹೋಗಿತ್ತು ನಮ್ದು, ಒಂಥರ ಬಲ ಬಂತ್ರಿ. ನಂದಿನಿ ಸಿಸ್ಟರ್ ICU ವಾರ್ಡಲ್ಲ ಅಡ್ಮಿಟ್ ಆಗಿರ್ಲು. ಅವಾಗ ನಾನು, ಸಂತೋಷಿ, ಸಿಮೋನ್ ಬ್ರದರ್ ಮತ್ತೊಂದು 3 ಜನ ಹೋಗಿದ್ವಿ. ಮಾತೆ ಆಡದೇ ಇರುವಂತ ಡಾಕ್ಟರ್ ಹೇಳಿದ್ರು, ರಿಯಾಕ್ಷನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಅವಾಗ ಇನ್ನೂ ರಕ್ಷಣೆ ಹೊಂದಿರಲಿಲ್ಲ ಸಾಹೇಬರು. ಆದ್ರೆ ನಾವು ಹೋಗಿ ಅವ್ರನ್ನ ಸಂಧಿಸುವಾಗ, ಅಲ್ಲಿ ಇವಳು ಹೋಗಿ ICU ವಾರ್ಡಲ್ಲಿ ಮಾತಾಡುವಾಗ ಅವಳು ರಿಯಾಕ್ಟ್ ಮಾಡಿದ್ಲು, ಅವಳು ಮಾತಾಡಿದ್ಲು. ಅವಳು ಹಾಸ್ಪಿಟಲ್ ಡಿಸ್ಚಾರ್ಜ್ ಆದಾಗ ಆ ಮನುಷ್ಯ ರಕ್ಷಣೆ ಹೊಂದ. ಗೊತ್ತಾ ನಿಮ್ಗೆ? ಕಷ್ಟದಾಗ ಯಾರೇ ಇರ್ಲಿ, ಹೋಗಿ ಸಂಧಿಸ್ರಿ, ದೇವರಲ್ಲಿ ಕಾರ್ಯ ಮಾಡ್ತಾರೆ ನಿಮ್ಮ ಮೂಲಕ. ಅರ್ಥ ಆಗ್ತದೆ? ಒಬ್ಬನ ಉತ್ತೇಜನ ಪಡಿಸುವುದು ಮಾತಿನಿಂದ, ಎರಡನೇದು ಕೃತ್ಯದಿಂದ. ಸೊ ದೇವರು ನಿಮ್ಮನ್ನ ಯಾಕೆ ಕರೆದಿದ್ದಾರೆ? ಒಬ್ಬರನ್ನೊಬ್ಬರು ಸೇವೆ ಮಾಡೋದಕ್ಕೆ, ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕಾಗಿ, ಬೋಧಿಸುವುದಕ್ಕಾಗಿ, ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡೋದಕ್ಕಾಗಿ. ಮಾಡ್ತೀರಾ? ಕೇಳಂಗೆ ಬಿಡ್ತೀರಾ? ಎಸ್, ಇದೇ ಸೇವೆ ರೀ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ.